ಸಹೋದರರೇ ಸಹೋದರಿಯರೇ, ಒಂದೆರಡು ದಿನ ಹಿಂದೆ ನಾನೊಂದು ವಿಡಿಯೋನ ಸಾಮಾಜಿಕ ಮಾಧ್ಯಮಗಳಲ್ಲಿ ಸೋಷಲ್ ಮೀಡಿಯಾನಲ್ಲಿ ನೋಡಿದೆ. ಆ ವಿಡಿಯೋನ ಎಷ್ಟೋ ಜನರು ನೋಡಿದ್ದಾರೆ ಅಂತಲೂ ಗೊತ್ತಾಯಿತು. ನಿಮ್ಮಲ್ಲೂ ಎಷ್ಟು ಜನರು ಈ ವಿಡಿಯೋನ ನೋಡಿರ್ತಾರೆ. ಆ ವಿಡಿಯೋನಲ್ಲಿ 4 ಜನ ನಾನು ನೋಡಿದೆ. 2 ಗಂಡಸರು, 2 ಹೆಂಗಸರು. ಅವರು ಒಂದು ನಾಯಿ ಜೊತೆ ಕರ್ತನ ಭೋಜನವನ್ನು ನಡೆಸ್ತಾ ಇದ್ದಾರೆ. ಕರ್ತನ ಭೋಜನ ಅಂದರೆ ನಾವು ರೊಟ್ಟಿ, ದ್ರಾಕ್ಷ ರಸ ಈ ರೀತಿ ಕರ್ತನ ಭೋಜನವನ್ನು ನಡೆಸಿ ಆನ್ಲೈನಲ್ಲಿ ಲೈವ್ ಆಗಿ ನಡೆಸ್ತಾ ಇದ್ದಾರೆ. ಇದನ್ನು ನೋಡಿದಾಗ ಎಷ್ಟೋ ಜನರು ರಿಯಾಕ್ಟ್ ಮಾಡಿದ್ದಾರೆ. ಇದ್ರ ವಿಷಯವಾಗಿ ನಾನು ಕೆಲವು ಮಾತುಗಳನ್ನ ನಿಮ್ಮ ಜೊತೆ ಹಂಚಬೇಕು ಅಂತ ನಾನು ಬಯಸ್ತಾ ಇದ್ದೀನಿ. ಅದಕ್ಕೋಸ್ಕರ ಈ ರೀತಿ ಲೈವಲ್ಲಿ ಬಂದಿದ್ದು. ಆಗ ಕರ್ತನ ಭೋಜನ ಎಷ್ಟು ಗೌರವವುಳ್ಳ ಒಂದು ಸಂಗತಿ. ಅಂತಹ ಒಂದು ಸಂಸ್ಕಾರವನ್ನು ಇಲ್ಲದೇ ಇದ್ದರೆ ಒಂದು ಕಾರ್ಯವನ್ನು ದೇವರು ನಮಗೆ ಸಭೆಯಲ್ಲಿ ಕೊಟ್ಟಿರೋದು ಎಷ್ಟು ಗೌರವವುಳ್ಳದ್ದು, ಎಷ್ಟು ಭಯಭಕ್ತಿಗಳೊಂದಿಗೆ ಅದನ್ನು ನಡೆಸಬೇಕಾಗಿದೆ, ಅದರಲ್ಲಿ ನಾವು ಭಾಗವಹಿಸಬೇಕಾಗಿದೆ. ಆದರೆ ಯಾವೊಂದು ಭಯವೂ ಭಕ್ತಿಯೂ ಇಲ್ಲದೆ ಇಂತಹ ಒಂದು ನಾಚಿಕೆ ಕೆಟ್ಟ ಒಂದು ಕೃತ್ಯವನ್ನು ನಡೆಸಿದ್ದಾರೆ. ಅದು ತುಂಬ ದುಃಖಕರವಾದದ್ದು. ನಿಮ್ಮಲ್ಲಿ ಯಾರಾದರೂ ಆ ರೀತಿ ಇರೋ ಒಂದು ಮನೋಭಾವನೆ ನಿಮ್ಮ ಮನಸ್ಸಲ್ಲೂ ಇದ್ದರೆ ಅದರಿಂದ ನೀವು ದೇವ್ರ ಕಡೆಗೆ ತಿರುಗಬೇಕು. ನೀವು ದೇವ್ರ ಕಡೆಗೆ ತಿರುಗಿ ದೇವರನ್ನು ಭಯಪಡಬೇಕು. ಅದಕ್ಕೋಸ್ಕರ ಮತ್ತು ಆನ್ಲೈನಲ್ಲಿ ಈ ರೀತಿ ಕರ್ತನ ಭೋಜನವನ್ನು ನಡೆಸೋದು ಅದು ನಿಜವಾಗ್ಲೂ ದೇವ್ರ ವಾಕ್ಯದ ಮೇರೆಗೆ ಇದೆಯಾ ಇಲ್ವಾ ಅಂತ ನಾವು ಸ್ವಲ್ಪ ಆಲೋಚಿಸೋಣ. ಮೊದಲಾಗಿ ಆ ವಿಡಿಯೋನಲ್ಲಿ ನಡೀತಾ ಇದ್ದಿದ್ದು ಆ ಮದರ್ಸ್ ಡೇಯಲ್ಲಿ ನಡೀತಾ ಇದ್ದಿದ್ದ ವಿಷಯ. ಮದರ್ಸ್ ಡೇಯಲ್ಲಿ ಎಲ್ಲ ತಾಯಿಗಳಿಗೆ ಆದರಣೆ ಗೌರವ ಸಲ್ಲಿಸ್ತಾ ಅವರು ಒಂದು ವಿಡಿಯೋವನ್ನ ಲೈವ್ ಆಗಿ ಮಾಡಿದ್ರು. ಅದ್ರ ನಂತರ ನಾನು ನೋಡಿದ ನಂತರ ನನಗೆ ಗೊತ್ತಾಗಿದ್ದು ಆ ವ್ಯಕ್ತಿ ಯಾರು ಅಂತ ನನಗೆ ಗೊತ್ತಿರಲಿಲ್ಲ. ಅದಾದಮೇಲೆ ನನಗೆ ಗೊತ್ತಾಗಿದ್ದು ಅವ್ರು ತುಂಬ ಫೇಮಸ್ಸು, ಎಲ್ಲರಿಗೂ ತುಂಬ ಪಾಪ್ಯುಲರ್ ಆಗಿರೋ ಒಬ್ಬ ಬೋಧಕ, ಸೇವಕ ಅಂತ ನನಗೆ ಗೊತ್ತಾಯಿತು. ಆದರೆ ಸೇವಕ ಅಂತ ನಾನು ಕರೆಯೋದಕ್ಕೆ ನಾನು ಬಯಸ್ತಾನೂ ಇಲ್ಲ. ಯಾಕಂದರೆ ಸೇವಕರಾಗಿರುವಂಥವ್ರು ಈ ರೀತಿ ಇರೋ ಕೃತ್ಯ ನಡೆಸ್ಬೇಕಾ? ಅದು ಯೋಗ್ಯವೇ ಅಲ್ಲ. ಅವ್ರು ಯಾರೇ ಆಗಿರಲಿ, ಅವ್ರು ಮನುಷ್ಯರಾಗಿದ್ದಾರೆ. ನಾವು ಗೌರವ ಮೊದಲಾಗಿ ಸಲ್ಲಿಸ್ಬೇಕಾಗಿರೋದು ದೇವ್ರಿಗೆ, ದೇವ್ರ ವಾಕ್ಯಕ್ಕೆ, ಅದಾದಮೇಲೆ ಬಾಕಿ ಎಲ್ಲರೂ. ಆದ್ದರಿಂದ ಇದು ಎಷ್ಟು ಮಟ್ಟಕ್ಕೆ ದೇವರಿಗೆ ಗೌರವ ಸಲ್ಲಿಸುತ್ತೆ, ದೇವ್ರ ವಾಕ್ಯಕ್ಕೆ ಗೌರವ ಸಲ್ಲಿಸುತ್ತೆ ಅಂತ ನಾವು ಆಲೋಚಿಸಬೇಕಾಗಿದೆ. ಈ ರೀತಿ ಅವ್ರ ವಿಡಿಯೋ ನಡೆಸೋವಾಗ ಮದರ್ಸ್ ಡೇದು ಕಾರ್ಯಕ್ರಮ ನಡೀತಾ ಇದೆ. ಅವ್ರ ತಾಯಿಗೆ ಒಂದು ಬೋಕೆ ಹೂಗಳನ್ನ ಅರ್ಪಿಸೋದಕ್ಕೆ ಅವ್ರ ತಂದೆ, ಆ ವಿಡಿಯೋನಲ್ಲಿ 4 ಜನ ಅಂತ ಹೇಳಿದೆ. ಒಬ್ಬ ತಂದೆ, ತಾಯಿ, ಅವ್ರದ್ದು ಮಕ್ಕಳು ಅನಿಸುತ್ತೆ, ಒಂದು ಮಗ ಇದ್ದಾನೆ. ಅದು ಬೇರೆ ಹೆಂಗಸು, ಅವ್ರ ಅಕ್ಕ ಇರ್ಬೋದು, ಇಲ್ಲದೇ ಇದ್ರೆ ಹೆಂಡತಿ ಇರ್ಬೋದು, ನನಗೆ ಗೊತ್ತಿಲ್ಲ. ಆದರೆ ಈ ಮಗನಿಗೆ ಈ ತಂದೆನೇ ಮೇನ್ ಪ್ರೀಚರು, ಮೇನ್ ಬೋಧಿಸೋರು. ಅವರು ಹೇಳ್ತಾ ಇದ್ದಾರೆ ಮಗನಿಗೆ, ನಿನ್ನ ತಾಯಿಗೆ ಈ ಹೂಗಳನ್ನ ಕೊಡು ಅಂತ. ಆದರೆ ಈ ಮಗನ ತೊಡೆಯಲ್ಲಿ ಏನಿದೆ? ನಾಯಿ ಇದೆ. ಈ ನಾಯಿ ಇರೋದ್ರಿಂದ ನನ್ನ ತೊಡೆಯಲ್ಲಿ ನಾಯಿ ಇದೆ, ನನ್ನ ತಂಗಿನೇ ಕೊಡಲಿ ಅಂತ ಆ ಬೇರೆ ಮಹಿಳೆಯನ್ನ ತೋರಿಸೋದನ್ನ, ಆಕೆಯನ್ನು ಕೊಡಲಿ ಅಂತ. ನಾಯಿ ತೊಡೆಯಲ್ಲಿ ಇರೋದ್ರಿಂದ ಅವ್ರ ತಾಯಿಗೆ ಅಷ್ಟು ಗೌರವ ಸಲ್ಲಿಸದೆ ತಂಗಿನೇ ಕೊಡಲಿ ಅಂತ ಹೇಳುವಾಗ ದೇವ್ರಿಗೆ ಅಂಥವರು ಗೌರವ ಎಷ್ಟು ಸಲ್ಲಿಸ್ತಾರೆ ಅಂತ ನಾವು ಆಲೋಚಿಸಬೇಕಾಗಿದೆ. ಅಂಥವರು ದೇವ್ರಿಗೆ ಗೌರವ ಸಲ್ಲಿಸ್ತಾರೆ ಅಂತ ನಾವು ನಿರೀಕ್ಷಿಸಬಾರ್ದು, ನಿರೀಕ್ಷಿಸೋದಕ್ಕೆ ಸಾಧ್ಯ ಅಲ್ಲ. ಅಂಥವರು ದೇವ್ರಿಗೆ ಗೌರವ ಸಲ್ಲಿಸಲ್ಲ. ಅದಲ್ಲದೆ ಎರಡನೇದಾಗಿ ಇದೆಲ್ಲ ನಡೀತಾ ಇರುವಾಗ ಅದಾದಮೇಲೆ ಒಂದು ಕೇಕ್ ಕಟ್ ಮಾಡ್ತಾರೆ, ಕೇಕ್ ತಿಂತಾ ಇದ್ದಾರೆ, ಕರ್ತನ ಭೋಜನ ನಡೆಸ್ತಾ ಇದ್ದಾರೆ. ಇದೆಲ್ಲ ಮಾಡ್ತಾ ಇರೋವಾಗ ಆ ಹುಡುಗ ಫೋನಲ್ಲಿ ನೋಡ್ತಾ ಇದ್ದಾನೆ.
ಆಮೇಲೆ ಮಧ್ಯದಲ್ಲಿ ಅನ್ಯ ಭಾಷೆನೂ ಹೇಳ್ತಾ ಇದ್ದಾನೆ. ಫೋನಲ್ಲಿ ನೋಡಿಕೊಂಡು ಅನ್ಯ ಭಾಷೆ ಹೇಳ್ಕೊಂಡು ಬೇರೆದು ಅದು ಇದು ನೋಡ್ತಾ ಇದ್ದಾನೆ. ಈ ರೀತಿನ ಕರ್ತನ ಭೋಜನ ನಡೆಸಬೇಕಾಗದ್ದು ನಾವು ಆಲೋಚಿಸಬೇಕಾಗಿದೆ. ನಾವು ಕ್ರೈಸ್ತರಾಗಿದ್ದೇವೆ, ನಾವು ದೇವರ ಸಭೆಯಾಗಿದ್ದೇವೆ. ಸಹೋದರರೇ ಸಹೋದರಿಯರೇ, ದೇವರ ಹೆಸರಿಂದ ನಾವು ಅರಿಯಲ್ಪಡ್ತೇವೆ. ನಾವು ಕ್ರೈಸ್ತರು ಅನ್ನೋವಾಗ ಕ್ರಿಸ್ತನ ಹೆಸರಿಂದ ನಾವು ಅರಿಯಲ್ಪಡ್ತೇವೆ. ನಾವು ದೇವರ ಗೌರವ ನಾವು ವಹಿಸಬೇಕಾದಂಥವ್ರು. ನಾವು ದೇವರಿಗೆ ಸಲ್ಲಬೇಕಾದ ಆ ಗೌರವ, ಆ ಸನ್ಮಾನ ನಾವು ಸಲ್ಲಿಸ್ತಾ ಇದ್ದೀವಾ ಇಲ್ವಾ ನಾವು ಆಲೋಚಿಸಬೇಕಾಗಿದೆ. ಅದಲ್ಲದೆ ತೊಡೆ ಮೇಲೆ ನಾಯಿ ಇದೆ. ಈ ನಾಯಿ ಜೊತೆ ಒಂದು ಕರ್ತನ ಭೋಜನ ನಡೆಸ್ತಾ ಇದ್ದಾರೆ. ನಾಯಿನ ಅವರು ತುಂಬ ಸ್ನೇಹಿಸ್ತಾರೆ, ಅದರಲ್ಲಿ ನಮ್ಗೆ ಯಾವುದು ವಿಮರ್ಶನೆ ಇಲ್ಲ. ನಾಯಿನ ಅವ್ರು ಸ್ನೇಹಿಸ್ಲಿ, ಆದರೆ ನಾಯಿ ಎಲ್ಲಿರಬೇಕು ಅಲ್ಲಿರಬೇಕು. ತಂದೆ ತಾಯಿಗಳನ್ನ ಎಲ್ಲಿಡಬೇಕು ಅಲ್ಲಿ ಇಡಬೇಕು. ದೇವ್ರಿಗೆ ಯಾವ ರೀತಿ ನಾವು ಗೌರವ ಸಲ್ಲಿಸ್ಬೇಕು ಆ ರೀತಿ ದೇವ್ರಿಗೆ ನಾವು ಗೌರವ ಸಲ್ಲಿಸ್ಬೇಕು ಹೊರತು ಆ ನಾಯಿನ ಅವರೇ ಒಂದು ಕುಟುಂಬದ ಒಂದು ಸದಸ್ಯೆ ಅಂತ ನಾವು ಸ್ವೀಕರಿಸಿದ್ರೆ, ದೇವರಿಗೆ ಸಲ್ಲಿಸ್ಬೇಕಾಗಿರೋ ಗೌರವ ನಾವು ಸಲ್ಲಿಸದೇ ಇದ್ರೆ, ತಾಯಿಗೆ ಕೊಡಬೇಕಾಗಿರೋ ಆ ಗೌರವ ಸಲ್ಲಿಸದೆ, ಆ ವಿಡಿಯೋನಲ್ಲಿ ನೀವು ನೋಡ್ಬೋದು, ತಂದೆ ಒಂದು ಸೋಫಾನಲ್ಲಿ ಕೂತಿದ್ದಾನೆ, ಮಗ ಒಂದು ಸೋಫಾನಲ್ಲಿ ಕೂತಿದ್ದಾನೆ, ತಾಯಿ ಮತ್ತು ಮಗಳು ಅವರು ನಿಂತಿದ್ದಾರೆ ಮಧ್ಯದಲ್ಲಿ. ತಾಯಿಗೆ ಆ ಮದರ್ಸ್ ಡೇ ಅಲ್ಲಿ ತಾಯಿಗೆ ಕೂತ್ಕೊಳ್ಳೋದಕ್ಕೆ ಒಂದು ಚೇರ್ ಇಲ್ಲ, ಒಂದು ಸೋಫಾ ಇಲ್ಲ. ಅಂತಹ ಒಂದು ಅವಸ್ಥೆ. ಈ ರೀತಿ ಅವರು ಆಲೋಚಿಸಿರಲ್ಲ, ಆದರೆ ನಾವು ಆಲೋಚಿಸಬೇಕಾಗಿದೆ. ಗೌರವ, ಭಯಭಕ್ತಿಗಳು ಇವುಗಳನ್ನೆಲ್ಲ ಮರ್ತು ಹೋಗಿದ್ದಾರೆ. ಎಲ್ಲ ಸಭೆಗಳು ಈ ರೀತಿ ಭಯಭಕ್ತಿಗಳು ಇಲ್ಲದೆ ಇದ್ದಾರೆ ಅಂತ ಅಲ್ಲ ನಾನು ಹೇಳ್ತಾ ಇರೋದು. ಆದರೆ ಎಷ್ಟೋ ಸಭೆಗಳಲ್ಲಿ ಇವುಗಳನ್ನ ಸಭೆಗಳು ಅಂತ ಕರೆಯೋದಕ್ಕೆ ಸಾಧ್ಯನೋ ಇಲ್ವೋ ಅಂತ ನಾವು ಆಲೋಚಿಸಬೇಕಾಗಿದೆ. ಯಾಕಂದರೆ ದೇವರ ಭಯನೇ ಇಲ್ಲ, ಭಕ್ತಿನೇ ಇಲ್ಲ, ದೇವರ ವಾಕ್ಯದ ಪುನಾದಿನೇ ಇಲ್ಲ. ಇದನ್ನೆಲ್ಲ ನೋಡುವಾಗ ನಮ್ಗೊಂದು ಮಾತು ಅರ್ಥ ಆಗುತ್ತೆ. ಅವ್ರದ್ದು ಗುರಿ ದೇವರ ಸೇವೆ, ಜನರ ಅಭಿವೃದ್ಧಿ, ಅಂದರೆ ದೇವರ ಜನರ ಸಭೆಯ ಆಧ್ಯಾತ್ಮಿಕ ಅಭಿವೃದ್ಧಿ ಮತ್ತು ಬೆಳವಣಿಗೆ ಇದಲ್ಲ. ಅವ್ರ ಗುರಿ ಅವ್ರ ಸೇವೆ ಬೆಳೆದು, ಅವ್ರದ್ದೊಂದು ಸೇವೆ ಅಂತ ಅಲ್ಲ, ಅದು ಒಂದು ಬಿಸ್ನೆಸ್ ಮಾಡ್ತಾ ಕಾಸು ಗಳಿಸ್ಬೇಕು, ಜನರು ಕಾಸು ಕಳಿಸೋವಂತೆ ಅವರು ದೇವ್ರ ಹೆಸರನ್ನ ಎತ್ತಾರೆ, ದೇವ್ರ ವಾಕ್ಯನ ಬೋಧಿಸ್ತಾರೆ, ಎಷ್ಟೋ ಜನರು ಕಾಸು ಕಳಿಸ್ತಾರೆ. ಆಮೇಲೆ ಮತ್ತೆ ಅದರಲ್ಲಿ ಈ ರೀತಿ ಹೇಳೋದು ಉಂಟು. ಈ ಕರ್ತನ ಭೋಜನ ನಡೆಸಿದ ನಂತರ ಆರಾಧನೆಗೋಸ್ಕರ ಹೋಗೋಣ ಅಂತ ತಂದೆ ಹೇಳೋವಾಗ ಮಗ ಈ ರೀತಿ ಹೇಳ್ತಾನೆ, ಆರಾಧನೆಗೆ ಹೋಗೋದಕ್ಕಿಂತ ಮುಂಚೆ ಮತ್ತೊಮ್ಮೆ ನಾವು ಬ್ಯಾಂಕ್ ಅಕೌಂಟ್ದು ಡೀಟೇಲ್ಸ್ನ ನಾವು ಸ್ಕ್ರೀನ್ ಮೇಲೆ ಹಾಕೋಣ, ಯಾರಿಗಾದ್ರೂ ಅದು ಇಷ್ಟವರೆಗೂ ತಿಳಿಲಿಲ್ಲ ಅಂದರೆ ಅವರು ಅದನ್ನು ನೋಡಿ ಬೀಜನ ಬಿತ್ತಲಿ ಅಂತ. ಈ ಒಂದು ಪದದ ಪ್ರಯೋಗ ಯಾವಾಗಲೂ ಅವರು ಉಪಯೋಗಿಸ್ತಾರೆ, ಬೀಜನ ಬಿತ್ತೋದು ಅಂತ. ಅಂದರೆ ಹಣನ ನಾವು ಬಿತ್ತೋದು, ಅವಾಗ ನಾವು ಕೊಯ್ತೀವಿ ಅಂತ. ರಾಜ್ಯಕ್ಕೋಸ್ಕರ ದೇವರ ರಾಜ್ಯಕ್ಕೋಸ್ಕರ ನಾವು ಬೀಜ ಬಿತ್ತೋದು, ಹಣ ಬಿತ್ತೋದು ಅಲ್ಲ. ಆದರೆ ಅವರು ಉದ್ದೇಶಿಸೋದು ಹಣ ಬಿತ್ತಿ ನಿಮ್ಗೆ ಆಶೀರ್ವಾದ ದೊರಕುತ್ತೆ, ಇದ್ರ ಮೇಲೆ ಅವ್ರ ಫೋಕಸ್. ನೀವು ಹಣ ಕಳಿಸಿ ಹಣ ಕಳಿಸಿ, ಅವ್ರ ಬಿಸ್ನೆಸ್ ಬೆಳೆದ್ರೆ ಸಾಕು, ಅವ್ರ ರಾಜ್ಯ ಸ್ಥಾಪನೆ ಆದರೆ ಸಾಕು. ದೇವರ ಭಯ ಭಕ್ತಿ, ದೇವರ ಸಭೆಯಲ್ಲಿ ಪರಿಶುದ್ಧತೆ ಇದೆಯಾ ಇಲ್ವಾ, ದೇವ್ರ ವಾಕ್ಯದ ಮೇರೆಗೆ ನಾವು ನಡೀತಾ ಇದ್ದೀವಾ, ಸಭೆ ನಡೀತಾ ಇದೆಯಾ, ಸಭೆಯಲ್ಲಿರೋ ಸಹೋದರರು ಸಹೋದರಿಯರು ಅವ್ರು ನಡೀತಾ ಇದ್ದಾರಾ ಇಲ್ವಾ ಅಂತ ಅದೆಲ್ಲ ವಿಷಯ. ಅವ್ರಿಗೆ ಅವ್ರ ಬಿಸ್ನೆಸ್ ನಡೆಸಬೇಕು, ಹೇಗಾದರೂ ಇರಲಿ. ಅದಾದಮೇಲೆ ಈ ಕರ್ತನ ಭೋಜನ ನಡೆಸೋವಾಗ ಸಾಮಾನ್ಯವಾಗಿ ನಾವು ಹೇಳೋದುಂಟು, ದೇವ್ರ ವಾಕ್ಯದಲ್ಲಿ ಬರೆದಿರುವಂತೆ ನಾವು ನಮ್ಮನ್ನೇ ಪರೀಕ್ಷಿಸ್ಕೊಳ್ಬೇಕು. ನಮ್ಮ ಜೀವನ ಹೇಗಿದೆ, ನಮ್ಮ ನಡತೆ ಹೇಗಿದೆ, ನಮ್ಮ ಪಾಪಗಳನ್ನ ಅರಿಕೆ ಮಾಡ್ಕೋಬೇಕು, ನಾವು ಕ್ಷಮಾಪಣೆ ಹೊಂದಬೇಕು. ಕ್ಷಮಾಪಣೆ ಹೊಂದಿದ ನಂತರ, ಶುದ್ಧೀಕರಣ ಹೊಂದಿದ ನಂತರ ನಾವು ಈ ಭೋಜನಕ್ಕಾಗಿ ನಾವು ಯೋಗ್ಯರಾಗ್ತೀವಿ ಅಂತ. ಅಯೋಗ್ಯವಾಗಿ ನಾವು ಈ ಭೋಜನದಲ್ಲಿ ಭಾಗವಹಿಸಿದ್ರೆ ನಮಗೆ ಮರಣ ಉಂಟಾಗ್ಬೋದು, ರೋಗ ಉಂಟಾಗ್ಬೋದು, ಆ ರೀತಿ ಎಷ್ಟೋ ಕಷ್ಟಗಳು ಉಂಟಾಗ್ಬೋದು. ಅದನ್ನು ವ್ಯಾಖ್ಯಾನಿಸೋದು ಈ ಬೋಧಕ
ಹೇಗೆ ವ್ಯಾಖ್ಯಾನಿಸ್ತಾ ಇದ್ದಾನೆ ಅಂದರೆ, ನಾವು ಈ ರೊಟ್ಟಿ ಕರ್ತನ ದೇಹ ಅಥವಾ ಶರೀರ, ಈ ದ್ರಾಕ್ಷಾರಸ ಇದು ಕರ್ತನ ರಕ್ತ. ಇದನ್ನ ನಾವು ತಿಳ್ಕೊಳ್ದೆ, ಇದನ್ನ ನಾವು ಅರ್ಥ ಮಾಡ್ಕೊಳ್ದೆ ನಾವು ಇದರಲ್ಲಿ ನಾವು ಭಾಗವಹಿಸಿದ್ರೆ ನಾವು ಅಯೋಗ್ಯರಾಗಿ ನಾವು ಭಾಗವಹಿಸ್ತಾ ಇದ್ದೀವಿ. ಆದ್ರಿಂದ ನಮಗೆ ಯೋಗ್ಯರಾಗಿ ಭಾಗವಹಿಸ್ಬೇಕು ಅಂತ ಹೇಳಿದ್ರೆ ಅದರ ಅರ್ಥ ಏನು? ನಾವು ಇದನ್ನ ಕರ್ತನಾದ ಯೇಸು ಕ್ರಿಸ್ತನ ದೇಹವು ರಕ್ತವು ಅಂತ ನಾವು ತಿಳ್ಕೊಂಡು ನಾವು ಭಾಗವಹಿಸ್ಬೇಕು. ಮೊಟ್ಟ ಮೊದಲಾಗಿ ಅದು ಯೇಸು ಕ್ರಿಸ್ತನ ಅಕ್ಷರಾರ್ಥವಾಗಿ ಅದು ದೇಹ ಅಲ್ಲ, ಅದು ಅಕ್ಷರಾರ್ಥವಾಗಿ ಯೇಸು ಕ್ರಿಸ್ತನ ರಕ್ತನೂ ಅಲ್ಲ. ಆತನ ಶರೀರ ನಮಗೋಸ್ಕರ ಮುರಿಯಲ್ಪಡ್ತು, ಜಜ್ಜಲ್ಪಡ್ತು, ಆತನ ರಕ್ತ ನಮಗೋಸ್ಕರ ಸುರಿಸಲ್ಪಡ್ತು. ಈ ವಿಷಯಗಳನ್ನ ನಾವು ಜ್ಞಾಪಕ ಮಾಡ್ಕೋಬೇಕು, ಸ್ಮರಿಸಬೇಕು ಅಂತ ನಮ್ಮ ಮುಂದೆ ಇಟ್ಟಿರೋ ವಸ್ತುಗಳು ದೇವರು ನಮಗೋಸ್ಕರ ಕೊಟ್ಟಿದ್ದಾರೆ. ಅವರು ಈ ವಸ್ತುಗಳು ಈ ಸಂಗತಿಗಳನ್ನ ಸೂಚಿಸ್ತಾ ಇವೆ. ಈ ವಸ್ತುಗಳ ಅಕ್ಷರಾರ್ಥವಾಗಿ ಅಲ್ಲ. ಎರಡನೇದಾಗಿ ನಮ್ಮನ್ನು ನಾವೇ ಪರೀಕ್ಷಿಸ್ಕೊಂಡು ನಮ್ಮನ್ನು ನಾವೇ ಈ ಕ್ರಿಯೆಗಾಗಿ ನಾವು ಯೋಗ್ಯರಾಗಿ ನಾವು ಸಿದ್ಧ ಪಡೋದು ಬರೀ ಇದನ್ನ ಹೌದು ಇದು ಸಾಧಾರಣವಾದ ರೊಟ್ಟಿ ದ್ರಾಕ್ಷಾರಸ ಅಲ್ಲ, ಇದು ಕರ್ತನ ದೇಹಕ್ಕಾಗಿ ಒಂದು ಸೂಚನೆ ಆಗಿದೆ, ಇದು ದ್ರಾಕ್ಷಾರಸ ಕರ್ತನ ರಕ್ತಕ್ಕಾಗಿ ಸೂಚನೆ ಆಗಿದೆ ಅಂತ ತಿಳ್ಕೊಂಡ್ರೆ ಮಾತ್ರ ಸಾಕಲ್ಲ. ದೇವರ ಜೊತೆ ನಮ್ಮ ಸಂಬಂಧ ಹೇಗಿದೆ, ನಮ್ಮ ಜೀವನದಲ್ಲಿ ಪರಿಶುದ್ಧತೆ ಇದೆಯಾ ಇಲ್ವಾ, ಅದಿರೋದು ವಿಷಯ. ಅದಲ್ಲದೆ ನಮ್ಮ ಪಾಪಗಳನ್ನು ಪಾಪ ಅನ್ನೋ ಆ ಪದನೇ ಅವರು ಉಪಯೋಗಿಸ್ಲಿಲ್ಲ. ನಾವು ಇರೋ ಪಾಪಗಳನ್ನ ನಾವು ಅರಿಕೆ ಮಾಡ್ಕೋಬೇಕು, ಕ್ಷಮಾಪಣೆ ಹೊಂದಬೇಕು, ದೇವರಿಂದ ನಾವು ಕ್ಷಮಾಪಣೆ ಹೊಂದಿ ಯೋಗ್ಯರಾಗಿ ಇದರಲ್ಲಿ ಭಾಗವಹಿಸ್ಬೇಕು. ಆ ರೀತಿ ಎಲ್ಲ ಅವ್ರು ವ್ಯಾಖ್ಯಾನಿಸ್ತಾ ಇರೋದು. ಅದರದ್ದು ಪುನಾದಿಯಾದ ಒಂದು ಕಾರಣ ಏನು ಅಂದರೆ, ಎಲ್ಲ ಸಭೆಗಳಲ್ಲಿ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಎಷ್ಟೋ ಸಭೆಗಳಲ್ಲಿ ನಿಧಾನವಾಗಿ ಸ್ವಲ್ಪವಾಗಿ ದೇವರ ಭಯ, ದೇವರಿಗೋಸ್ಕರ ಇರೋ ಭಕ್ತಿ ಅದು ಹೋಗ್ತಾ ಕಡಿಮೆ ಆಗ್ತಾ ಇವಾಗ ಎಲ್ಲರೂ ಕ್ಯಾಶುವಲ್ ಆಗಿ ದೇವ್ರ ಸನ್ನಿಧಿಗೆ ಬರ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ದೇವ್ರ ವಾಕ್ಯ ಕೇಳ್ತಾರೆ, ಓದ್ತಾರೆ. ಇದರಲ್ಲಿ ಯಾವುದು ಗೌರವ ಇಲ್ಲ, ಗಾಂಭೀರ್ಯತೆ ಇಲ್ಲ. ಅವ್ರದ್ದು ದೃಷ್ಟಿಕೋನನೇ, ಅವ್ರದ್ದು ಆಲೋಚಿಸೋ ರೀತಿಯೇ ವ್ಯತ್ಯಾಸ ಆಗ್ಬಿಟ್ಟಿದೆ, ಮಾರ್ಪಟ್ಟಿದೆ. ಇವಾಗ ಅವ್ರು ಆಲೋಚಿಸೋದು ದೇವರಲ್ಲಿ ನಾನು ಪ್ರಾರ್ಥನೆ ಮಾಡಿದ್ರೆ ಏನು ಸಿಗುತ್ತೆ, ನನಗೋಸ್ಕರ ಇದು ಬೇಕು, ನನಗೆ ಅದು ಬೇಕು, ಇದು ಬೇಕು, ಅದಕ್ಕೋಸ್ಕರ ನಾನು ಉಪವಾಸ ಮಾಡ್ತೀನಿ, ಪ್ರಾರ್ಥನೆ ಮಾಡ್ತೀನಿ, ನಾನು ಈ ಬೋಧನೆ ಕೇಳಿದ್ರೆ ಅವ್ರ ಮೂಲಕ ನನಗೆ ಆಶೀರ್ವಾದ ಉಂಟಾಗುತ್ತೆ, ಅವ್ರು ನನಗೋಸ್ಕರ ಪ್ರಾರ್ಥನೆ ಮಾಡಿದ್ರೆ ನನಗೆ ಇದು ಸಿಗುತ್ತೆ, ಅದು ಸಿಗುತ್ತೆ. ಸ್ವಾರ್ಥತೆ, ಲೌಕಿಕತನ ಸ್ವಾರ್ಥತೆ ಹೆಚ್ಚುತ್ತಾ ಇದೆ. ದೇವ್ರಿಗೋಸ್ಕರ ಭಕ್ತಿ, ಭಯ, ಗೌರವ, ಅದಲ್ಲದೆ ದೇವ್ರಿಗೋಸ್ಕರ ನಾನು ಏನಾದರೂ ಮಾಡ್ತೀನಿ, ನಾನು ದೇವ್ರಿಗೋಸ್ಕರ ನಾನು ಯಜ್ಞವಾಗ್ತೀನಿ, ಅಂದರೆ ಒಂದು ಬೆಲೆ ಸಲ್ಲಿಸ್ತೀನಿ, ನಾನು ಬಿಟ್ಬಿಡಬೇಕಾಗಿದ್ದೋದನ್ನು ನಾನು ಬಿಟ್ಬಿಡ್ತೀನಿ, ನನ್ನ ಲಾಭನ ನಾನು ನೋಡಲ್ಲ, ದೇವ್ರಿಗೋಸ್ಕರ ನಾನು ನಿಲ್ತೀನಿ. ನನ್ನ ಕರ್ತನ ನನಗೋಸ್ಕರ ಏನೆಲ್ಲ ಮಾಡಿದ್ದಾನೆ, ನನ್ನ ಕರ್ತನಿಗೋಸ್ಕರ ನಾನು ಜೀವಿಸ್ತೀನಿ, ನನ್ನ ಆಸೆಗಳು ನನಗೆ ಬೇಡ, ಕರ್ತನ ಚಿತ್ತ ನನ್ನ ಜೀವನದಲ್ಲಿ ನೆರವೇರಲಿ, ಆತನಿಗೋಸ್ಕರ ನಾನು ಒಬ್ಬ ಪರಿಶುದ್ಧ ವ್ಯಕ್ತಿಯಾಗಿ ನಾನು ಜೀವಿಸ್ತೀನಿ. ಇಂತಹ ಬಯಕೆಗಳು ಅಲ್ಲ. ನನ್ನ ಬಯಕೆ, ನನ್ನ ಆಸೆ ಕರ್ತನ ನೆರವೇರಿಸಬೇಕು, ಅದಕ್ಕೋಸ್ಕರ ನಾನು ಉಪವಾಸನೂ ಮಾಡ್ತೀನಿ, ಪ್ರಾರ್ಥನೆನೂ ಮಾಡ್ತೀನಿ. ಇಂತಹ ಬೇರೆ ಒಂದು ದಿಕ್ಕಿನಲ್ಲಿ ಕರ್ತನ ಸಭೆ ಅಂತ ಕರೆಯಲ್ಪಡುವ ಜನರು ಬೇರೆ ಒಂದು ದಿಕ್ಕಿನಲ್ಲಿ ಹೋಗ್ತಾ ಇದ್ದಾರೆ. ಆದ್ದರಿಂದ ಈ ಒಂದು ವಿಷಯ ಎಲ್ಲ ವಿಷಯಗಳ ಮೇಲೆ ಪ್ರಭಾವ ಬೀರುತ್ತೆ. ಅವರು ದೇವ್ರ ವಾಕ್ಯ ಕೇಳೋದಾಗ್ಲಿ, ದೇವ್ರ ವಾಕ್ಯ ಓದೋದಾಗ್ಲಿ, ಪ್ರಾರ್ಥನೆ ಮಾಡೋದಾಗ್ಲಿ, ಆರಾಧನೆ ಮಾಡೋದಾಗ್ಲಿ, ಎಲ್ಲದರ ಮೇಲೂ ಪ್ರಭಾವ ಬೀರುತ್ತೆ. ನಾವು ನೋಡೋದೇನೆಂದರೆ, ಏನು ನೋಡಿದ್ರು ಆತ್ಮಿಕವಾಗಿ ನಡೆಯೋ ಈ ಕ್ರಿಯೆಗಳಲ್ಲಿ ಯಾವುದರಲ್ಲೂ ದೇವರ ಭಕ್ತಿ, ದೇವರ ಭಯ, ದೇವ್ರಿಗೋಸ್ಕರ ಅತ್ಯಂತವಾದ ಒಂದು ಗೌರವ ಇಲ್ಲ. ಅದಕ್ಕೆ ಬದಲಾಗಿ ದೇವರನ್ನ ಉಪಯೋಗಿಸೋದಕ್ಕೋಸ್ಕರ ನೋಡ್ತಾರೆ ಬೋಧಕರು ಕೂಡ, ಜನರು ಕೂಡ. ಆದ್ದರಿಂದ ಇದರಿಂದ ನಾವು
ನಾವು ಮರಳಿ ಬರಬೇಕು. ದೇವ್ರ ವಾಕ್ಯದಿಂದ ಒಂದು ವಾಕ್ಯ ಓದೋದಕ್ಕೆ ನಾನು ಬಯಸ್ತಾ ಇದ್ದೀನಿ. ಕೀರ್ತನೆ 89ನೇ ಕೀರ್ತನೆ, ಅದರಲ್ಲಿ 7ನೇ ವಾಕ್ಯ. ಕೀರ್ತನೆ 89 7ನೇ ವಾಕ್ಯ. ದೇವರು ಪರಿಶುದ್ಧ ಸಭೆಯಲ್ಲಿ ಬಹಳ ಭೀಕರನು, ತನ್ನ ಸುತ್ತಲಿರುವವರೆಲ್ಲರಿಗೆ ಭಯಂಕರನು ಆಗಿದ್ದಾನೆ. ಇಲ್ಲಿ ದೇವ್ರ ವಾಕ್ಯ ತಿಳಿಸೋದು ನಮಗೆ, ದೇವರು ಯಾರಾಗಿದ್ದಾನೆ? ಪರಿಶುದ್ಧ ಸಭೆಯಲ್ಲಿ ಆತನನ್ನು ಆರಾಧಿಸುವ ತನ್ನ ಸಭೆಯ ಮಧ್ಯೆ ಆತನು ಎಂಥವನಾಗಿದ್ದಾನೆ? ಭೀಕರನು, ಭಯಂಕರನು ಆಗಿದ್ದಾನೆ. ಆತನಿಗೆ ನಾವು ಎಷ್ಟು ಭಯ ಪಡಬೇಕು. ಅವನೇನೋ ಮಾಡಿಬಿಡ್ತಾನೆ ಅಂತ ಅಲ್ಲ, ಆತನು ಗೌರವಕ್ಕೆ ಯೋಗ್ಯನು ಅಂತ ನಾವು ತಿಳ್ಕೊಂಡು ನಾವು ಆತನಿಗೆ ಸಲ್ಲಿಸಬೇಕಾದ ಗೌರವ ಸಲ್ಲಿಸುತ್ತಾ ನಾವು ಭಯಭಕ್ತಿಗಳೊಂದಿಗೆ ಆತನನ್ನು ಆರಾಧಿಸಬೇಕು, ಆತನಲ್ಲಿ ಪ್ರಾರ್ಥಿಸಬೇಕು, ಆತನ ವಾಕ್ಯವನ್ನು ಓದಬೇಕು. ಅದಕ್ಕಿಂತ ಹೆಚ್ಚಾಗಿ ನಾವು ಕರ್ತನ ಭೋಜನದಲ್ಲಿ ನಾವು ಭಾಗವಹಿಸುವಾಗ ನಾವು ಅಧಿಕವಾಗಿ ನಾವು ಪ್ರಾರ್ಥನೆಯಲ್ಲಿ ನಾವು ಇದರಲ್ಲಿ ಅಧಿಕವಾಗಿ ನಾವು ಭಯಭಕ್ತಿಗಳೊಂದಿಗೆ ಕರ್ತನ ಭೋಜನದಲ್ಲಿ ಭಾಗವಹಿಸಬೇಕಾಗಿದೆ. ಯಾಕಂದರೆ ಕರ್ತನ ಭೋಜನ ಅಂತ ನಾವು ಕೇಳುವಾಗ ಅದು ಒಂದು ಗಾಂಭೀರ್ಯವಾದ, ಈ ದಿನಗಳಲ್ಲಿ ಗಾಂಭೀರ್ಯತೆ ಅನ್ನೋದೇ ಇಲ್ಲ. ತುಂಬ ಎಲ್ಲ ಚಿಕ್ಕ ಮಾತಾಗಿ ತಗೊಳ್ತಾರೆ. ಏನೋ ಟೇಬಲ್ ಮೇಲೆ ಕೂತ್ಕೊಂಡು ಸ್ವಲ್ಪ ಒಂದು ರೊಟ್ಟಿ ತಿನ್ನೋದು, ಒಂದು ದ್ರಾಕ್ಷಾರಸ ಕುಡಿಯೋದು, ಆ ರೀತಿ ನೋಡ್ತಾರೆ. ಆದರೆ ಅದನ್ನು ಅವ್ರು ಹೇಳೋದು ಕೃಪೆ. ಇವಾಗ ನ್ಯಾಯ ಪ್ರಮಾಣ ಇಲ್ಲದಿದ್ರೆ ಧರ್ಮಶಾಸ್ತ್ರದ ಯುಗ ಅಲ್ಲ, ನಾವು ಕೃಪೆಯ ಯುಗದಲ್ಲಿದ್ದೇವೆ. ದೇವರ ಕೃಪೆ ನಮ್ಮ ಮೇಲೆ ಇದೆ. ದೇವರು ಇದನ್ನೆಲ್ಲ ನೋಡಿ ನಮ್ಮನ್ನ ಶಿಕ್ಷಿಸ್ತಾನ, ದಂಡಿಸ್ತಾನ. ದೇವರು ನಮ್ಮನ್ನು ಯಾವುದು ದಂಡಿಸಲ್ಲ. ಎಷ್ಟು ನಾವು ಪಾಪ ಮಾಡಿದ್ರೂ ದೇವರು ನಮ್ಮನ್ನು ಕ್ಷಮಿಸ್ತಾನೆ. ನಾವು ಕೃಪೆಯಲ್ಲಿದ್ದೀವಿ, ದೇವರ ಕೃಪೆ ನಮ್ಮ ಮೇಲೆ ಇದೆ. ಈ ರೀತಿ ಈ ಕೃಪೆ ಅನ್ನೋ ಈ ಪದ ಉಪಯೋಗಿಸಿ ಕೃಪೆಯ ಹೆಸರಿನಲ್ಲಿ ಈ ಎಲ್ಲ ನಾಚಿಕೆ ಕೆಟ್ಟ ಕೆಲಸಗಳನ್ನ ದೇವರ ಹೆಸರನ್ನೆತ್ತಿ, ದೇವ್ರ ವಾಕ್ಯವನ್ನೆತ್ತಿ ಮಾಡ್ತಾ ಇದ್ದಾರೆ. ದೇವರ ಹೆಸರಿಗೆ ತುಂಬ ಅವಮಾನ ಉಂಟಾಗ್ತಾ ಇದೆ. ಆದರೆ ನಾವು ಒಂದು ಮಾತು ಅರ್ಥ ಮಾಡ್ಕೋಬೇಕು. ಶಿಲುಬೆಯಲ್ಲಿ ನಡೆದ ಆ ಪರಮ ಯಜ್ಞದ ಬಗ್ಗೆ ನಾವು ನೋಡುವಾಗ ಎಷ್ಟು ಒಂದು ಗಂಭೀರವಾದ ಒಂದು ವಿಷಯ. ಯಾಕಂದರೆ ಸರ್ವಶಕ್ತನಾದ ದೇವರು, ಆತನಿಗೆ ಸಾವಿಲ್ಲ, ಆತನಿಗೆ ಒಂದು ಪರಿಮಿತಿ ಇಲ್ಲ, ಆತನಿಗೆ ಒಂದು ಆಯುಸ್ಸಿಲ್ಲ, ಆತನಿಗೆ ಒಂದು ಆರಂಭ, ಒಂದು ಅಂತ್ಯ ಇಲ್ಲ. ಅಂತಹ ಸೃಷ್ಟಿಕರ್ತನಾದ ಸರ್ವಶಕ್ತನಾದ ದೇವರು ಭೂಮಿ ಆಕಾಶಗಳನ್ನು ಶೂನ್ಯದಿಂದ ತನ್ನ ಶಬ್ದದ ಶಕ್ತಿಯಿಂದ ಉಂಟು ಮಾಡಿದ ಆ ದೇವರು ಈ ಭೂಲೋಕದಲ್ಲಿ ಒಬ್ಬ ಮನುಷ್ಯನ ರೂಪದಲ್ಲಿ, ಮನುಷ್ಯ ರೂಪವನ್ನು ಧರಿಸಿ ಈ ಭೂಲೋಕದಲ್ಲಿ ಬಂದು ನಮಗೋಸ್ಕರ ಶಿಲುಬೆಯ ಮೇಲೆ ಅಂತಹ ದೊಡ್ಡ ಯಜ್ಞವನ್ನು ಅರ್ಪಿಸಿದಾಗ, ತನ್ನ ಸ್ವಂತ ಜೀವನವನ್ನೇ ಅರ್ಪಿಸಿದಾಗ, ಎಷ್ಟು ದೊಡ್ಡ ಗಂಭೀರವಾದ ಒಂದು ವಿಷಯ. ಅದನ್ನು ನಾವು ಸ್ಮರಿಸುವಾಗ ಎಲ್ಲಕ್ಕಿಂತ ಗೌರವ, ಎಲ್ಲಕ್ಕಿಂತ ಭಯಭಕ್ತಿಗಳು ಆ ಸಮಯದಲ್ಲಿ ಆಗಿರಬೇಕು. ಯಾಕಂದರೆ ಅದಕ್ಕಿಂತ ದೊಡ್ಡ ಒಂದು ವಿಷಯ ಈ ಭೂಲೋಕದಲ್ಲಿ ನಡೆದಿಲ್ಲ. ಅದಕ್ಕಿಂತ ಒಂದು ದೊಡ್ಡ ಒಂದು ಕಾರ್ಯಕ್ರಮ ನಮ್ಮ ಸಭೆಯಲ್ಲಿ ನಡೀತಾ ಇಲ್ಲ. ದೀಕ್ಷಾ ಸ್ನಾನ ಇದೆ, ಅದು ಒಂದ್ಸಾರಿ ನಾವು ಜೀವನದಲ್ಲಿ ಒಂದ್ಸಾರಿ ತಗೊಳ್ತೀವಿ, ನಾವು ಯೇಸು ಕ್ರಿಸ್ತನನ್ನ ನಾವು ಧರಿಸ್ಕೊಳ್ಳೋದಕ್ಕೋಸ್ಕರ. ಅದು ಗಂಭೀರವಾದದ್ದೇ. ಆದರೆ ಇದು ಕರ್ತನ ಮರಣವನ್ನು ಸೂಚಿಸುವಂಥದ್ದು. ನಮ್ಮನ್ನು ನಾವೇ ಪರೀಕ್ಷಿಸಿಕೊಂಡು ಇರುವಂಥದ್ದು. ನಾವು ಆ ರೀತಿ ಯೋಗ್ಯವಾಗಿ ಭಾಗವಹಿಸದೇ ಇದ್ದರೆ ಇರೋ ಅಪಾಯ, ನಾವು ಸಾಯಲೂಬಹುದು, ರೋಗಿಗಳಾಗ್ಬೋದು, ಮರಣನೂ ಸಂಭವಿಸ್ಬೋದು. ಅಂತಹ ಒಂದು ಗಂಭೀರವಾದ ಒಂದು ಕ್ರಿಯೆಯನ್ನು ತಗೊಂಡು ಇಂತಹ ಒಂದು ನಾಚಿಕೆ ಕೆಟ್ಟ ಒಂದು ರೀತಿಯಲ್ಲಿ ಈ ರೀತಿ ನಡೆಸಿದ್ರೆ ಅದನ್ನು ಏನಂತ ಹೇಳ್ಬೋದು? ಎಷ್ಟು ಅವಮಾನ, ದೇವರ ಹೆಸರಿಗೆ ಎಷ್ಟು ಅವಮಾನ ನಾವು ಉಂಟು ಮಾಡ್ತಾ ಇದ್ದೀವಿ. ಆಗ ಕರ್ತನ ನಮಗೋಸ್ಕರ ನಡೆಸಿದ ಆ ಬಲಿ ಎಷ್ಟು ಗೌರವವುಳ್ಳದು, ಗಂಭೀರವಾದದ್ದು ಅಂತ ನಾವು ತಿಳ್ಕೊಳ್ಳುವಾಗ ತುಂಬ ಹೇಳಬೇಕಾಗಿಲ್ಲ. ತನ್ನಲ್ಲಿ ತಾನೇ ನಮ್ಮ ಒಳಗಡೆ ಆ ಗೌರವ, ಆ ಭಯ ಭಕ್ತಿ ಬರುತ್ತೆ. ಆದರೆ ಈ ರೀತಿ ಭಯ ಭಕ್ತಿ ಇಲ್ಲದೆ ಇರೋದು, ಕರ್ತನು ನಮಗೋಸ್ಕರ ನಡೆಸಿದ ಆ ಕ್ರಿಯೆ ಎಷ್ಟು ಉತ್ತಮವಾದದ್ದು, ಸರ್ವೋಚ್ಚವಾದದ್ದು ಅಂತ ನಾವು ತಿಳ್ಕೊಳ್ತಾ ಇಲ್ಲ. ಅದಲ್ಲದೆ ಈ ಕಾಲದಲ್ಲಿ
ನಿಧಾನವಾಗಿ ದೇವ್ರ ವಾಕ್ಯದ ಆ ದಾರಿಯಿಂದ ಬೇರೆದಾಗಿ ಹೋಗ್ತಾ ಇದ್ದೀವಿ, ಒಂದು ಬೇರೆ ದಾರಿಯಲ್ಲಿ. ಅದೇನೆಂದರೆ ದೇವ್ರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಒಂದೇ ರೋಟಿಯಿಂದ ನಾವು ತಿನ್ನೋರು ಅಂತ. 1 ಕೊರಿಂಥ 10ನೇ ಅಧ್ಯಾಯದಲ್ಲಿ ನಾವು ಆ ರೀತಿ ಓದ್ತೀವಿ, ನಾವು ಒಂದೇ ರೊಟ್ಟಿ. ಆದರೆ ಈಗಿನ ಕಾಲದಲ್ಲಿ ಆ ರೊಟ್ಟಿ ಚಿಕ್ಕ ಚಿಕ್ಕದಾಯಿತು, ಅದಾದಮೇಲೆ ಇವಾಗ ಬಿಸ್ಕೆಟು ಯೂಸ್ ಮಾಡ್ತಾ ಇದ್ದಾರೆ. ಸರಿಹದ್ದು ಅನ್ನೋದೇ ಇಲ್ಲ, ಒಂದು ಮಿತಿ ಇಲ್ಲ. ಏನಾದರೂ ಮಾಡ್ಬೋದು, ಎಲ್ಲನೂ ಮಾಡ್ಬೋದು, ಪರವಾಗಿಲ್ಲ, ಅದೂ ಪರವಾಗಿಲ್ಲ, ಇದೂ ಪರವಾಗಿಲ್ಲ, ದೇವ್ರು ನಮ್ಮನ್ನು ಕ್ಷಮಿಸ್ತಾನೆ, ದೇವ್ರು ಯಾವತ್ತೂ ನಮ್ಮನ್ನು ದಂಡಿಸಲ್ಲ, ಶಿಕ್ಷೆ ಕೊಡಲ್ಲ, ಪರವಾಗಿಲ್ಲ, ಇದು ಕೃಪೆ ಯುಗ ಅಂತ ಹೇಳಿ ರೊಟ್ಟಿ ಬೇರೆ ಬೇರೆ ರೊಟ್ಟಿಗಳಾಯಿತು, ರೊಟ್ಟಿಗಳ ಚೂರುಗಳಾಯಿತು. ಇವಾಗ ಒಂದೇ ಪಾತ್ರೆ ಅಂತ ದೇವ್ರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಒಂದೇ ಪಾತ್ರೆಗಳು ಅಂತ ನಾವು ಎಲ್ಲೂ ನೋಡೋಕ್ಕಾಗಲ್ಲ. ಆದರೆ ಬೇರೆ ಬೇರೆ ಪಾತ್ರೆಗಳಾಯಿತು, ಚಿಕ್ಕ ಚಿಕ್ಕ ಕಪ್ಗಳಾಯಿತು. ಇವಾಗ ಅದು ಆಮೇಲೆ ಅದು ಒಂದು ಪ್ಯಾಕೆಟಲ್ಲಿ ಹಾಕಿ ಆರ್ಡ್ರ್ ಮಾಡ್ತಾರೇನೋ, ಅಷ್ಟವರೆಗೂ ಬಂದ್ಬಿಟ್ಟಿದೆ. ಅಮೇರಿಕನಲ್ಲಿ ನೋಡಿದ್ರೆ ಅಷ್ಟವರೆಗೂ ಬಂದ್ಬಿಟ್ಟಿದೆ. ಆಗ ಎಲ್ಲಿಗೆ ನಾವು ಹೋಗ್ತಾ ಇದ್ದೀವಿ ಅಂತ ನಾವು ಆಲೋಚಿಸ್ಬೇಕಾಗಿದೆ. ದೇವ್ರ ವಾಕ್ಯದ ದಾರಿನ ಬಿಟ್ಟು ನಾವು ಎಲ್ಲೋ ಹೋಗ್ತಾ ಇದ್ದೀವಿ, ಬಿರುಗಾಳಿಯಲ್ಲಿ ಬಡ್ಕೊಂಡು ಹೋಗ್ತಾ ಇದ್ದೀವಿ. ನಮಗೊಂದು ಸರಿಹದ್ದು ಮಿತಿ ಅನ್ನೋದು ದೇವ್ರ ವಾಕ್ಯ ನಮ್ಗೆ ಕೊಡುವಾಗ ಆ ಮಿತಿನ ನಾವು ಮೀರಿ ದೇವ್ರ ಭಯ ಭಕ್ತಿ ಇಲ್ಲದೆ ಇದನ್ನು ಮಾಡ್ಬೋದು ಅದನ್ನು ಮಾಡ್ಬೋದು ಅಂತ ಹೇಳ್ಕೊಂಡು ನಾವು ಹೋಗ್ತಾ ಇದ್ದೀವಿ, ದೇವ್ರ ಭಯ ಭಕ್ತಿ ಇಲ್ಲದೆ. ಆದ್ದರಿಂದ ಒಂದೊಂದು ಮಾತು ನಾನು ಹೇಳಬೇಕು ಅಂತ ಬಯಸ್ತೀನಿ. ಇದರಲ್ಲಿ ದೇವ್ರ ಭಯ ಭಕ್ತಿ ಇಲ್ಲ. ಇನ್ನೊಂದು ಮಾತು, ಕೆಲವರು ಹೇಳೋದು ನಮಗೆ ದೇವ್ರ ಭಯ ಭಕ್ತಿ ಇದೆ, ಆದರೆ ನಾವು ಒಂದೇ ಪಾತ್ರೆಯಲ್ಲಿಂದ ನಾವು ಕುಡಿದ್ರೆ ಒಬ್ಬರಿಗಿರೋ ರೋಗ ಬೇರೆಯವ್ರಿಗೆ ಅಂಟ್ಬೋದು. ಸಾಂಕ್ರಾಮಿಕ ರೋಗ ಇವಾಗ ಹರಡ್ತಾ ಇದೆ. ಅದಕ್ಕಿಂತ ಮುಂಚೆನೂ ಈ ವಿಷಯ ಇತ್ತು, ಆದರೆ ಈ ಸಂಕ್ರಮಣ ಹರಡ್ತಾ ಇರೋವಾಗ ಇನ್ಫೆಕ್ಷನ್ ಹರಡ್ಬೋದು ಅಂತ ಅವ್ರು ಹೇಳ್ಬೋದು. ಆದರೆ ಒಂದು ಮಾತು ಅರ್ಥ ಮಾಡ್ಕೋಬೇಕು, ಇದೊಂದು ಸಾಧಾರಣವಾದ ಒಂದು ಭೋಜನನ, ಇದು ದೇವ್ರು ಕೊಟ್ಟಿರೋ ಅಪ್ಪಣೆ ಅಲ್ವಾ. ದೇವ್ರಿಗೆ ನಿಮ್ಮ ದೇಹದ ಬಗ್ಗೆ, ನಿಮ್ಮ ಆರೋಗ್ಯದ ಬಗ್ಗೆ ಗೊತ್ತಿದೆಯಾ ಇಲ್ವಾ? ಆ ರೀತಿ ಗೊತ್ತಿದ್ದುಕೊಂಡು ತನ್ನ ವಾಕ್ಯದಲ್ಲಿ ಲಿಖಿತವಾಗಿ ಸ್ಪಷ್ಟವಾಗಿ ಬರೆದಿರೋವಾಗ ದೇವ್ರ ಮೇಲೆ ನಿಮ್ಗೆ ನಂಬಿಕೆ ಇದೆಯಾ? ದೇವರ ಅನುಮತಿ ಇಲ್ಲದೆ ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ರೋಗ ಬರ್ಬೋದಾ, ಬರೋದಕ್ಕೆ ಸಾಧ್ಯನಾ? ಈ ವಿಷಯಗಳನ್ನ ಬಗ್ಗೆ ನೀವು ಆಲೋಚಿಸ್ಬೇಕು. ದೇವ್ರನ್ನ ಯಾರಂತ ತಿಳ್ಕೊಂಡಿದ್ದೀರಿ? ದೇವ್ರ ವಾಕ್ಯನ ಏನಂತ ತಿಳ್ಕೊಂಡಿದ್ದೀರಿ? ಅದರಲ್ಲಿರೋದು ಸಮಸ್ಯೆ. ನಾವು ದೇವ್ರು ಯಾರಂತ ತಿಳ್ಕೊಳ್ತಾ ಇಲ್ಲ, ದೇವ್ರ ವಾಕ್ಯ ಏನು ಅಂತ ನಾವು ತಿಳ್ಕೊಳ್ತಾ ಇಲ್ಲ, ದೇವ್ರ ಮೇಲೆ ನಂಬಿಕೆ ಇಲ್ಲ, ದೇವ್ರಿಗೆ ಸಲ್ಲಿಸ್ಬೇಕಾಗಿರೋ ಗೌರವ ನಾವು ಸಲ್ಲಿಸ್ತಾ ಇಲ್ಲ. ದೇವ್ರ ಮೇಲೆ ನಂಬಿಕೆ ಇದೆಯಾ? ನಿಮ್ಮ ಜೀವನದಲ್ಲಿ ರೋಗ ಬಂದ್ರೂ ದೇವರ ಅನುಮತಿ ಕೊಟ್ಟರೆ ಮಾತ್ರನೇ ರೋಗ ಬರೋದು. ಈ ರೀತಿ ಕರ್ತನ ಭೋಜನದಲ್ಲಿ ಒಂದೇ ಪಾತ್ರೆಯಲ್ಲಿ ನೀವು ಕುಡಿತಾ ಇಲ್ಲ, ಸರಿ, ನಿಮ್ಮ ಆರೋಗ್ಯ ಪರಿಪೂರ್ಣವಾಗಿದೆಯಾ, ಪರ್ಫೆಕ್ಟ್ ಆಗಿದೆಯಾ? ಎಷ್ಟೋ ರೋಗಗಳು ಬರ್ತಾ ಇಲ್ವಾ? ಆದರೆ ದೇವ್ರ ವಾಕ್ಯವನ್ನು ಅನುಸರಿಸೋದಕ್ಕೆ ನಮಗೆ ಇಷ್ಟ ಇಲ್ಲ. ಆದ್ದರಿಂದ ಒಂದು ಮಾತು ಅರ್ಥ ಮಾಡ್ಕೋಬೇಕು, ಇದೊಂದು ಸಾಧಾರಣವಾದ ಒಂದು ಪಾತ್ರೆ ಅಲ್ಲ. ಅದರಿಂದ ಏನಾದರೂ ಇನ್ಫೆಕ್ಷನ್ ಹರಡಬೇಕು ಅಂದರೆ ದೇವರ ಅನುಮತಿ ಇಲ್ಲದೆ ಯಾವುದು ಹರಡಲ್ಲ, ಆಯಿತಾ? ಇದರಲ್ಲಿ ನಮಗೆ ಯಾವುದು ಆಲೋಚಿಸ್ಬೇಕಾಗಿಲ್ಲ, ಯೋಚನೆ ಪಡಬೇಕಾಗಿಲ್ಲ. ಯಾಕಂದರೆ ದೇವರು ಇದನ್ನು ನಿಯಂತ್ರಿಸ್ತಾನೆ. ಯಾಕಂದರೆ ಇದೊಂದು ದೇವ್ರದ್ದು ಕ್ರಿಯೆ, ಇದು ನಮ್ಗೆ ಕೊಡಲ್ಪಟ್ಟಿರೋ ಸೇವೆ. ನಾವು ದೇವ್ರ ವಾಕ್ಯದ ಮೇರೆಗೇನೆ ಮಾಡಬೇಕು. ಅದಲ್ಲದೆ ಮೂರನೇದಾಗಿ ಇದು ಒಂದು ಆಜ್ಞೆ ಆಗಿದೆ. ನಮಗೆ ರೋಗ ಅಂಟುತ್ತೋ ಇಲ್ವೋ ಇದನ್ನು ನಾವು ಮಾಡಬೇಕು ಅಂದರೆ ಯಾವಾಗಲೂ ಜ್ಞಾಪಕ ಮಾಡಿಟ್ಕೊಳ್ಳಿ, ದೇವ್ರ ವಾಕ್ಯದಲ್ಲಿ ಏನಾದರೂ ಬರೆದಿದ್ರೆ ಅದನ್ನು ಮಾಡಬೇಕು ಅಂದರೆ ಬರೆದಿರೋ ರೀತಿಯಲ್ಲಿ ಮಾಡಿ. ಇಲ್ಲದೇ ಇದ್ರೆ ಅದನ್ನು ಮಾಡದೇ ಇರೋದು ಉತ್ತಮ. ಯಾಕಂದರೆ ಅದಕ್ಕೆ ಮೀರಿ, ಅದಕ್ಕೆ ವಿಪರೀತವಾಗಿ ನೀವು ಮಾಡಿದ್ರೆ ಅದಕ್ಕೆ ಖಂಡಿತವಾಗಿ ದಂಡನೆ ಅನುಭವಿಸ್ತೀರ. ಇಲ್ಲ ಅನುಭವಿಸ್ತೀರ, ಇಲ್ಲದೇ ಇದ್ರೆ ಬರೋ ಲೋಕದಲ್ಲಿ ಅನುಭವಿಸ್ತೀರ. ಆದ್ದರಿಂದ ದೇವ್ರ ಭಯನ ನಾವು ಯಾವತ್ತೂ ನಮ್ಮ ಕಣ್ಗಳ ಮುಂದೆ ಇಟ್ಕೊಂಡು ನಾವು ನಡೆಯೋಣ. ಅದಲ್ಲದೆ ದೇವ್ರ ಭಯಭಕ್ತಿಗಳು ಇರಬೇಕು. ದೇವ್ರ ಮೇಲೆ ನಂಬಿಕೆ, ದೇವ್ರ ಮೇಲಿರೋ ಭಯಭಕ್ತಿ ಇದ್ದರೆ ನಮ್ಗೆ ಯಾವೊಂದು ಅಬ್ಜೆಕ್ಷನ್ ಇರಲ್ಲ. ನಾವು ಇದನ್ನು ಹೇಗೆ ಮಾಡೋದು, ಒಂದೇ ಪಾತ್ರೆಯಲ್ಲಿಂದ ಹೇಗೆ ಕುಡಿಯೋದು, ರೋಗ ಅಂಟುತ್ತೆ, ಒಂದೇ ರೊಟ್ಟಿಯಿಂದ ಹೇಗೆ ತಿನ್ನೋದು, ದ್ರಾಕ್ಷಾರಸ ನಮ್ಮ ಮನೆಯಲ್ಲಿಲ್ಲ, ನಾವು ಪೆಪ್ಸಿನೇ ಯೂಸ್ ಮಾಡ್ತೀವಿ. ಎಷ್ಟೋ ಜನರು ಈ ರೀತಿನೂ ಮಾಡ್ತಾ ಇದ್ದಾರೆ. ಪೆಪ್ಸಿ ಯೂಸ್ ಮಾಡ್ತಾರೆ, ಬಿಸ್ಕೆಟ್ ಯೂಸ್ ಮಾಡ್ತಾರೆ. ಒಂದು ಮಿತಿ ಸರಿಹದ್ದು ಇಲ್ಲ, ಹೇಗಾದರೂ ನಡೆಸ್ಬೋದು, ಆ ರೀತಿ ಹೋಗ್ತಾ ಇದೆ. ಇದರಿಂದ ನಾವು ಮಾನಸಾಂತರ ಹೊಂದಬೇಕಾಗಿದೆ ನನ್ನ ಸಹೋದರ ಸಹೋದರಿಯರೇ. ದೇವರ ಹೆಸರು
ಅವಮಾನಕ್ಕೆ ಗುರಿ ಆಗ್ತಾ ಇದೆ. ದೇವ್ರು ನಿಮ್ಮ ಕೈಗಳಿಂದ ಲೆಕ್ಕ ಕೇಳ್ತಾನೆ, ಲೆಕ್ಕ ಒಪ್ಪಿಸ್ಬೇಕಾಗುತ್ತೆ ಒಂದಿನ. ಆದ್ದರಿಂದ ಈ ಅವಸ್ಥೆಯಿಂದ ಒಂದು ದೊಡ್ಡ ಮಾನಸಾಂತರ ನಮಗೆ ಅವಶ್ಯವಾಗಿದೆ. ಈ ಒಂದು ಆಲೋಚನೆಯ ರೀತಿ, ಈ ಒಂದು ನೋಡೋ ರೀತಿ, ದೃಷ್ಟಿಕೋನದ ರೀತಿ ಮಾರ್ಪಡಬೇಕಾಗಿದೆ. ಅದಲ್ಲದೆ ಕೊನೆಯದಾಗಿ ನಾನು ಮಾತಾಡಬೇಕು ಅಂತ ಬಯಸೋ ವಿಷಯ, ಆನ್ಲೈನ್ ಆಗಿ ಫೋನ್ ಮುಖಾಂತರನೋ ಇಲ್ಲದಿದ್ರೆ ಆನ್ಲೈನ್ ಆಗಿ ಇಂಟರ್ನೆಟ್ ಮುಖಾಂತರ, ಮಾಧ್ಯಮಗಳ ಮುಖಾಂತರ, ಯೂಟ್ಯೂಬು, ಫೇಸ್ಬುಕ್ಕು, ಝೂಮು ಈ ರೀತಿ ಲೈವ್ ಬಂದು ಈ ಕರ್ತನ ಭೋಜನ ಇಲ್ಲದಿದ್ರೆ ಕರ್ತನ ಮೇಜು, ಕಮ್ಯೂನಿಯನ್ ಅಂತೀವಿ ಇಂಗ್ಲೀಷ್ನಲ್ಲಿ, ಈ ಕ್ರಿಯೆ ನಡೆಸ್ಬೋದಾ? ಎಷ್ಟೋ ಜನರು ನಡೆಸ್ತಾ ಇದ್ದಾರೆ. ಅದಕ್ಕೆ ಅವ್ರು ಹೇಳೋದು ಬೇರೆ ಯಾವ ದಾರಿನೂ ಇಲ್ಲ, ಆಜ್ಞೆ ಕೊಡಲ್ಪಟ್ಟಿದೆ, ನಾವು ಕರ್ತನ ಮೇಜ್ ನಡೆಸಲೇಬೇಕು. ನಮಗೆ ದೇವರ ಆಶೀರ್ವಾದದಿಂದ, ಕೃಪೆಯಿಂದ ನಮಗೆ ಇಂಟರ್ನೆಟ್ಟು ಇದೆ, ಅದನ್ನು ನಾವು ಉಪಯೋಗಿಸಿ ನಾವು ಕರ್ತನ ಮೇಜನ್ನ ನಡೆಸೋದ್ರಲ್ಲಿ ಏನು ತಪ್ಪು? ಎಷ್ಟೋ ಜನರು ಕರ್ತನ ಮೇಜಿನಲ್ಲಿ ಭಾಗವಹಿಸುವಾಗ ಸ್ಕ್ರೀನ್ಗಳಲ್ಲಿ ಒಬ್ಬೊಬ್ಬ ಅನ್ಯೋನ್ಯ ನೋಡ್ಬೋದು, ಬೋಧಕರನ್ನಾದರೂ ನೋಡ್ಬೋದು. ಇದು ದೇವ್ರ ವಾಕ್ಯದ ಮೇರೆಗೆ ಇದೆಯಾ ಇಲ್ವಾ ಅಂತ ನಾವು ಆಲೋಚಿಸಬೇಕಾಗಿದೆ. ಮೊಟ್ಟ ಮೊದಲಾಗಿ ನಾವು ಅರ್ಥ ಮಾಡ್ಕೋಬೇಕು, ಕರ್ತನ ಮೇಜು ಅಥವಾ ಕರ್ತನ ಭೋಜನ ಪ್ರಮುಖವಾಗಿ ಎರಡು ಕಾರಣಗಳಿವೆ. ಅದಕ್ಕಾಗಿ ಮೊಟ್ಟ ಮೊದಲಾಗಿ ಕರ್ತನ ಮರಣ, ಅದನ್ನು ಸೂಚಿಸೋದಕ್ಕೋಸ್ಕರ ಈ ಕ್ರಿಯೆ ಕೊಡಲ್ಪಟ್ಟಿದೆ. ಆ ಮರಣವನ್ನು ನಾವು ಸ್ಮರಿಸೋದಕ್ಕೋಸ್ಕರ, ಆ ಮರಣವನ್ನು ನಾವು ಪ್ರಕಟಿಸೋದಕ್ಕೋಸ್ಕರ ನಾವು ಈ ಕ್ರಿಯೆನ ನಾವು ಮಾಡ್ತೀವಿ. ಕರ್ತನು ನಮಗೋಸ್ಕರ ಹೇಗೆ ಜಜ್ಜಲ್ಪಟ್ನು, ಆತನ ಬಲಿ ನಮಗೋಸ್ಕರ ಹೇಗೆ ಉಂಟಾಯಿತು ಅಂತ. ಎರಡನೇದಾಗಿ ಇದೊಂದು ಅನ್ಯೋನ್ಯತೆಯ ಒಂದು ಕ್ರಿಯೆ ಆಗಿದೆ, ದೇವರ ಜೊತೆ ಒಂದು ಅನ್ಯೋನ್ಯತೆ. ಅದಲ್ಲದೆ ನಮ್ಮ ಅನ್ಯೋನ್ಯ, ನಮ್ಮ ಮಧ್ಯೆ ಒಂದು ಅನ್ಯೋನ್ಯತೆ ಇದೆ. ನಮ್ಮ ಸಹೋದರರು ಸಹೋದರಿಯರು ಕೂಡಿ ಬಂದು ನಮ್ಮೊಬ್ಬೊಬ್ಬರ ಮಧ್ಯೆ ಒಂದು ಸಂಬಂಧ ಇದೆ. ನಾವೊಬ್ಬೊಬ್ಬರು ಸಹೋದರರು ಸಹೋದರಿಯರು ಒಬ್ಬನೇ ತಂದೆಯ ಮಕ್ಕಳಾಗಿದ್ದೇವೆ, ದೇವರ ಮಕ್ಕಳಾಗಿದ್ದೇವೆ, ನಾವು ದೇವರ ಸಭೆಯಾಗಿದ್ದೇವೆ. ಆದ್ದರಿಂದ ಒಬ್ಬೊಬ್ಬರಿಗೂ ಮಧ್ಯೆ ಒಂದು ಅನ್ಯೋನ್ಯತೆ ಇದೆ. ಈ ಅನ್ಯೋನ್ಯತೆಯ ಪುನಾದಿಯಲ್ಲಿ ಈ ಕ್ರಿಯೆ ನಾವು ನಡೆಸೋದು. ಆದ್ದರಿಂದ ಒಂದು ವಾಕ್ಯ ನಾವು ಓದೋಣ. ಅನ್ಯೋನ್ಯತೆಯ ಬಗ್ಗೆ ನಾವು ನೋಡುವಾಗ ಸಭೆ ಅದಕ್ಕೋಸ್ಕರನೇ ವಾರಕ್ಕೊಂದ್ಸಾರಿ ಮಾತ್ರ ಅಂತಲ್ಲ, ದಿನಾಗ್ಲೂ ಕೂಡಿದ್ರೂ ಒಳ್ಳೆಯದು. ಆದರೆ ಕನಿಷ್ಠ ವಾರಕ್ಕೊಂದ್ಸಾರಿ ಜೊತೆಗೂಡಿ ನಾವು ಕರ್ತನನ್ನು ಆರಾಧಿಸ್ತೀವಿ, ಪ್ರಾರ್ಥಿಸ್ತೀವಿ, ದೇವ್ರ ವಾಕ್ಯ ಕೇಳ್ತೀವಿ. ಇದನ್ನು ನಾವು ಬಿಟ್ಬಿಡಬಾರ್ದು ಅಂತ, ಈ ಒಂದು ಪದ್ಧತಿ, ಈ ಒಂದು ರೂಢಿನ ನಾವು ಬಿಟ್ಬಿಡಬಾರ್ದು ಅಂತ ದೇವ್ರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಇಬ್ರಿಯರಿಗೆ ಬರೆಯಲ್ಪಟ್ಟ ಪತ್ರಿಕೆ 10ನೇ ಅಧ್ಯಾಯ 25ನೇ ವಚನ, ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನೀವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ, ಆ ದಿನವು ಸಮೀಪಿಸುತ್ತಾ ಬರುತ್ತದೆ ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ. ಕರ್ತನ ಬರೋಣೆ ಇನ್ನೂ ಹೆಚ್ಚಾಗಿ ಸಮೀಪವಾಗುತ್ತಾ ಹೋಗ್ತಾ ಇರುವಾಗ ನಾವಿನ್ನೂ ಹೆಚ್ಚಾಗಿ ನಾವು ಆವಾಗ ನಾವು ಜೊತೆಗೂಡಿ ನಾವು ಕರ್ತನ ಸನ್ನಿಧಿಯಲ್ಲಿ ಆರಾಧಿಸೋದು, ಪ್ರಾರ್ಥಿಸೋದು, ದೇವ್ರ ವಾಕ್ಯವನ್ನು ಕೇಳೋದು, ಧ್ಯಾನಿಸೋದು, ಇದನ್ನೆಲ್ಲ ಮಾಡಬೇಕು. ಇದನ್ನು ನಾವು ಬಿಟ್ಬಿಡಬಾರ್ದು. ಆದರೆ ಆ ರೀತಿ ಮಾಡೋದಕ್ಕೆ ಇವಾಗ ಒಂದು ದಾರಿ ಇಲ್ಲ. ಈ ಕೋವಿಡ್-19 ಇಲ್ಲದೇ ಇದ್ದರೆ, ಕೋವಿಡ್-19 ಕೊರೋನಾ ವೈರಸ್ಸಿಂದ ಇಡೀ ದೇಶದಲ್ಲಿ ಲಾಕ್ಡೌನ್ ಆಯಿತು. ಇವಾಗ ಸಭೆಗಳು ಕೂಡೋದಕ್ಕೆ ಆಸ್ಪದ ಇಲ್ಲ. ಇವಾಗ ಲಾಕ್ಡೌನ್ ಒಂದು ಮಟ್ಟಕ್ಕೆ ಮುಗಿದೋದ್ರೂ ಇವಾಗ ಸಭೆಗಳು ಕೂಡೋದಕ್ಕೆ ಇನ್ನೂ ಅವಸ್ಥೆ ಉಂಟಾಗಲಿಲ್ಲ. ಅಷ್ಟವರೆಗೂ ನಾವು ಏನು ಮಾಡೋಣ? ಎಷ್ಟೋ ದಿವಸಗಳು ನಾವು ಜೊತೆಯಾಗಿ ಕೂಡಿ ನಾವು ಸಹೋದರರು ಸಹೋದರಿಯರು ಪ್ರಾರ್ಥನೆ ಮಾಡ್ತಾ ಇದ್ವಿ, ಆರಾಧನೆ ಮಾಡ್ತಾ ಇದ್ವಿ, ದೇವ್ರ ವಾಕ್ಯವನ್ನು ಧ್ಯಾನಿಸ್ತಾ ಇದ್ವಿ. ಅಕಸ್ಮಾತಾಗಿ ಈ ರೀತಿ ಆಗೋಯ್ತು, ಇವಾಗ ಎಲ್ಲ ನಿಂತೋಯ್ತು. ಆಗ ಎಲ್ಲ ನಿಂತೋಗಿರೋ ಒಂದು ಅವಸ್ಥೆಗಿಂತ ನಾವು ಅದನ್ನು ಈ ಇಂಟರ್ನೆಟ್ನ ಉಪಯೋಗಿಸಿ ನಾವು ಪ್ರಾರ್ಥಿಸೋಣ, ಜೊತೆಗೂಡಿ ನಾವು ಆರಾಧಿಸೋಣ, ಹಾಡುಗಳು ಹಾಡೋಣ, ನಾವು ದೇವ್ರ ವಾಕ್ಯವನ್ನು ಕೇಳೋಣ, ಬೋಧಿಸೋಣ, ಈ ರೀತಿ ಆಲೋಚಿಸ್ತಾ ಇದ್ದೀವಿ. ಆದರೆ ಅದಕ್ಕೆಲ್ಲ ಒಂದು ಮಿತಿ ಇದೆ. ಇದು ನಿಜವಾಗ್ಲೂ ಇರೋ ಒಂದು ಕ್ರೈಸ್ತ ಅನ್ಯೋನ್ಯತೆ ಅಲ್ಲ. ಆನ್ಲೈನಲ್ಲಿ ನಾವು ಮಾಡೋ ಕ್ರಿಯೆಗಳು ಯಾವತ್ತೂ
ನಿಜವಾಗ್ಲೂ ನಾವು ಒಂದು ಕಟ್ಟಡದಲ್ಲಿ ಕೂಡಿ ನಾವು ದೇವರನ್ನು ಆರಾಧಿಸೋದು, ಪ್ರಾರ್ಥಿಸೋದು, ದೇವ್ರ ವಾಕ್ಯ ಕೇಳೋದು, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋದಕ್ಕೆ, ಅದಕ್ಕೆ ಬದಲಾಗಿ ಇರಿಸೋದಕ್ಕೆ ಆನ್ಲೈನಲ್ಲಿ ನಾವು ಮಾಡೋಕ್ಕಾಗಲ್ಲ. ಯಾಕಂದರೆ ನಾವು ಜೊತೆಗೂಡಲೇಬೇಕು. ದೇವ್ರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಈ ರೀತಿಯೇ ಅನ್ಯೋನ್ಯತೆ ಸಂಭವ. ಆನ್ಲೈನಲ್ಲಿ ನಮಗೆ ಮಿತಿಗಳಿವೆ, ಬೇರೆ ಯಾವ ದಾರಿನೂ ಇಲ್ಲದೆ ಇರೋದ್ರಿಂದ ನಾವು ಈ ರೀತಿ ಆನ್ಲೈನಲ್ಲಿ ಮಾಡ್ತಾ ಇದ್ದೀವಿ. ಆದರೆ ಆನ್ಲೈನಲ್ಲೇ ಮಾಡ್ಬೋದು, ಇನ್ಮೇಲೆ ನಾವು ಸಭೆಗಳಿಗೆ ಹೋಗೋ ಅವಶ್ಯಕತೆ ಇಲ್ಲ, ಮನೆಯಲ್ಲೇ ಇದ್ಕೊಂಡು ನಾವು ಆರಾಧನೆಯನ್ನು ನೋಡಿದ್ರೆ ಸಾಕು ಅಂತ ಆಲೋಚಿಸಿದ್ರೆ ಅಂತಹ ಒಂದು ಆಲೋಚನೆ ದೇವರ ವಾಕ್ಯದ ಮೇರೆಗೆ ಇರೋ ಒಂದು ಆಲೋಚನೆ ಅಲ್ಲ, ದೇವರ ಚಿತ್ತದ ವಿರುದ್ಧವಾಗಿರುವ ಒಂದು ಆಲೋಚನೆ ಆಗಿದೆ. ಆದ್ದರಿಂದ ಅದಲ್ಲದೆ ಕರ್ತನ ಮೇಜಿನ ಬಗ್ಗೆ ನಾವು ನೋಡುವಾಗ ನಾವು 1 ಕೊರಿಂಥ 11ನೇ ಅಧ್ಯಾಯ ತುಂಬ ನಮಗೆ ಪರಿಚಿತವಾದ ಒಂದು ಅಧ್ಯಾಯ. ಅದರಲ್ಲಿ ಪೌಲನು ಹೇಗೆ ಈ ಮೇಜಲ್ಲಿ ಭಾಗವಹಿಸಬೇಕು, ಹೇಗೆ ಆದಿಮ ಸಭೆಯಲ್ಲಿ, ಕೊರಿಂಥ ಸಭೆಯಲ್ಲಿ ಹೇಗೆ ಒಂದು ಸಮಸ್ಯೆ ಇತ್ತು, ಆ ಸಮಸ್ಯೆನ ಆತನು ಸಂದರ್ಶಿಸ್ತಾ ಇದ್ದಾನೆ ಈ ಅಧ್ಯಾಯದಲ್ಲಿ. 11ನೇ ಅಧ್ಯಾಯ 18ನೇ ಇಲ್ಲದ್ರೆ 17ನೇ ವಚನದಿಂದ ಕೊನೆಯ ವಚನದವರೆಗೂ ನಾವು ಓದುವಾಗ ಇದ್ರ ಬಗ್ಗೆ ನಾವು ನೋಡ್ಬೋದು. ಅದರಲ್ಲಿ ಮೊಟ್ಟ ಮೊದಲಾಗಿ ಆನ್ಲೈನ್ ಆಗಿ ಇದನ್ನು ನಾವು ಮಾಡ್ಬೋದಾ, ಇಂಟರ್ನೆಟ್ ಮೂಲಕ ಇಲ್ಲದ್ರೆ ಫೋನ್ ಮೂಲಕ ನಾವು ಕರ್ತನ ಭೋಜನವನ್ನು ನಡೆಸ್ಬೋದಾ, ದೇವ್ರ ವಾಕ್ಯದ ಮೇರೆಗೆ ನಡೆಸ್ಬೋದಾ ಅಂತ ನಾವು ಆಲೋಚಿಸುವಾಗ ನಾವು ಮೊದಲನೇದಾಗಿ 20ನೇ ವಾಕ್ಯನ ಓದೋಣ. ಆದರೆ ನೀವು ಒಂದು ಸ್ಥಳದಲ್ಲಿ ಕೂಡಿ ಬರುವಾಗ ಮಾಡುವ ಭೋಜನವು ಕರ್ತನ ಭೋಜನವಲ್ಲ. ಇಲ್ಲಿ ಆತನು ಹೇಳ್ತಾ ಇರೋದು, ನೀವು ಒಂದೇ ಸ್ಥಳದಲ್ಲಿ ಕೂಡಿ ಬರ್ತೀರ. ಆ ದಿನಗಳಲ್ಲಿ ಕೊರಿಂಥದಲ್ಲಿ ನೀವು ಒಂದೇ ಸ್ಥಳದಲ್ಲಿ ಕೂಡಿ ಬರೋದು ಕರ್ತನ ಭೋಜನಕ್ಕೋಸ್ಕರ ಅಲ್ಲ, ನೀವು ಕೂಡಿ ಬರ್ತಾ ಇರೋದು ಬೇರೆ ಏನಕ್ಕೋ ನೀವು ಕೂಡಿ ಬರ್ತಾ ಇರೋದು ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಒಂದು ಕಾರಣನೂ ಇದೆ, ಅವ್ರು ಮಾಡ್ತಾ ಇರೋದು ಕರ್ತನ ಭೋಜನ, ಆದರೆ ಸರಿಯಾಗಿ ಅವ್ರು ಮಾಡ್ತಾ ಇಲ್ಲ. ಆದ್ದರಿಂದ ಅವನು ಹೇಳ್ತಾ ಇರೋದು ಆ ಭೋಜನ, ಆ ಕ್ರಿಯೆ ಕರ್ತನ, ಯಥಾರ್ಥವಾಗಿ ಅದು ಕರ್ತನ ಭೋಜನ ಅಲ್ಲ. ಆದರೆ ಒಂದು ಮಾತು ಇಲ್ಲಿ ಅದಕ್ಕೆ ನಾವು ಬರ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಈ 20ನೇ ವಾಕ್ಯದಲ್ಲಿ ನಾವು ನೋಡೋದೇನೆಂದರೆ, ಆದರೆ ನೀವು ಒಂದು ಸ್ಥಳದಲ್ಲಿ ಕೂಡಿ ಬರುವಾಗ, ಆ ಪದಗಳಿಂದ ನಮ್ಗೆ ಅರ್ಥ ಆಗೋ ಮಾತು, ಒಂದೇ ಸ್ಥಳದಲ್ಲಿ ನಾವು ಕೂಡಿ ಬರುವಾಗ ಮಾಡಬೇಕಾದ ಒಂದು ಕ್ರಿಯೆ ಆಗಿದೆ ಕರ್ತನ ಭೋಜನ. ಒಂದೇ ಸ್ಥಳದಲ್ಲಿ ಸಭೆ ಯಾವಾಗ ಕೂಡಿ ಬರುತ್ತೋ ಆವಾಗ ಈ ಕ್ರಿಯೆನ ನಡೆಸಬೇಕು. ಇದು ಸ್ಪಷ್ಟವಾಗಿ ದೇವ್ರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆನ್ಲೈನಲ್ಲಿ ನಾವು ಮಾಡುವಾಗ ನಾವು ಒಂದೇ ಸ್ಥಳದಲ್ಲ ಇದ್ದೀವಿ. ನೀವು ನಿಮ್ಮ ಮನೆಗಳಲ್ಲಿದ್ದೀವಿ, ನಾವು ನಮ್ಮ ಮನೆಗಳಲ್ಲಿದ್ದೀವಿ, ನಿಮ್ಮ ಪಾಸ್ಟ್ರು ಒಂದು ಚರ್ಚ್ದು ಬಿಲ್ಡಿಂಗ್ ಒಳಗಡೆ ಇರ್ಬೋದು, ಬೇರೆ ಬೇರೆ ಸ್ಥಳಗಳಲ್ಲಿದ್ದೀವಿ. ಆದ್ದರಿಂದ ಇದು ದೇವ್ರ ವಾಕ್ಯದ ವಿರುದ್ಧವಾಗಿದೆ. ಅದಲ್ಲದೆ ಎರಡನೇದಾಗಿ 21ನೇ ವಾಕ್ಯನ ಓದೋಣ. ಭೋಜನವಾಗುವಲ್ಲಿ ಪ್ರತಿಯೊಬ್ಬನು ತನ್ನದನ್ನು ಮತ್ತೊಬ್ಬನಿಗಿಂತ ಮುಂದಾಗಿ ಊಟ ಮಾಡುತ್ತಾನೆ. ಹೀಗೆ ಒಬ್ಬನು ಹಸಿದಿರುತ್ತಾನೆ, ಮತ್ತೊಬ್ಬನು ಕುಡಿದು ಮತ್ತನಾಗಿರುತ್ತಾನೆ. ಆ ದಿನಗಳಲ್ಲಿ ನಡೀತಾ ಇದ್ದ ಒಂದು ಸಂಗತಿ, ಕೆಲವರು ಮುಂಚೆನೇ ತಿಂದ್ಬಿಡ್ತಾರೆ, ಕೆಲವರು ಮುಂಚೆನೇ ಕುಡಿದು ಬಿಡ್ತಾರೆ, ಜಾಸ್ತಿ ಕುಡಿದು ಬಿಡ್ತಾರೆ, ಜಾಸ್ತಿ ತಿಂದ್ಬಿಡ್ತಾರೆ. ಕೆಲವ್ರಿಗೆ ತಿನ್ನೋದಕ್ಕೆ ಕುಡಿಯೋದಕ್ಕೆ ಇಲ್ವೇ ಇಲ್ಲ. ಈ ರೀತಿ ನಡೆಯೋದನ್ನು ನೋಡಿ ಪೌಲನ್ ಹೇಳ್ತಾ ಇರೋದು, ಈ ರೀತಿ ನಡೀತಾ ಇದೆ, ಕೆಲವರಿಗೆ ಸಿಗ್ತಾ ಇದೆ, ಕೆಲವರಿಗೆ ಸಿಗ್ತಾ ಇಲ್ಲ. ಆ ಒಂದು ವಿಷಯನ ನಾವು ನಮ್ಮ ಮೇಲೆ ಆಸ್ಪದ ಮಾಡಿಕೊಂಡು ನಾವು ಆಲೋಚಿಸಿದ್ರೆ, ನಾವು ಕರ್ತನ ಭೋಜನ ಆನ್ಲೈನಲ್ಲಿ ನಡೆಸುವಾಗ ಎಲ್ಲರ ಮನೆಯಲ್ಲೂ ಈ ರೊಟ್ಟಿ, ಈ ದ್ರಾಕ್ಷಾರಸ ಇದೆಯಾ? ನೀವು ನಡೆಸೋವ್ರನ್ನ ನಾನು ಕೇಳ್ತಾ ಇದ್ದೀನಿ, ನೀವು ಎಲ್ಲರ ಮನೆಯಲ್ಲೂ ಇದೆಯಾ ಇಲ್ವಾ ಅಂತ ನೀವು ವಿಚಾರಿಸಿದ್ದೀರಾ? ಅವ್ರ ಮನೆಗಳಲ್ಲಿ ಇದು ತಲುಪಿಸಿದ್ದೀರಾ? ಈ ವಸ್ತುಗಳನ್ನ ತಲುಪಿಸಿದ್ದೀರಾ? ನೀವು ಆಲೋಚಿಸಿ ನೋಡಿ. ಯಾಕಂದರೆ ಒಬ್ಬರಿಗಿಲ್ಲ, ಬೇರೆಯವ್ರಿಗಿದೆ, ಕೆಲವ್ರಿಗಿಲ್ಲ. ಈ ರೀತಿ ನಡೆಯೋದು ದೇವರ ಚಿತ್ತ ಅಲ್ಲ, ದೇವರ ವಾಕ್ಯದ ಮೇರೆಗೆ ಅಲ್ಲ. ಆ ರೀತಿ ನಡೆದ್ರೆ ಅಂತಹ ಒಂದು ಭೋಜನ, ದೇವ್ರ ವಾಕ್ಯ ಹೇಳೋದು, ಅದು ಕರ್ತನ ಭೋಜನ ಅಲ್ಲ, ಅದು ಬೇರೆ ಏನೋ ನಡೆಸ್ತಾ ಇದ್ದೀರಾ. ದೀಕ್ಷಾ ಸ್ನಾನನೂ ಹಾಗೆ, ದೇವ್ರ ವಾಕ್ಯದ ಮೇರೆಗೆ ನಾವು ನಡೆಸಿದ್ರೆ ಅದು ದೀಕ್ಷಾ ಸ್ನಾನ. ಇಲ್ಲದೆ ಇದ್ರೆ ಅದು ಬೇರೆ ಒಂದು ಸುಮ್ಮನೆ ಒಂದು ಸ್ನಾನ, ಒಂದು ಜಳಕ.
ಅದು ದೀಕ್ಷಾ ಸ್ನಾನ ಅಲ್ಲ. ಹಾಗೆ ದೇವ್ರ ವಾಕ್ಯದ ಮೇರೆಗೆ ನಾವು ನಡೆಸಿದ್ರೆ ಮಾತ್ರನೇ ಅದು ಕರ್ತನ ಭೋಜನ. ಇಲ್ಲದಿದ್ರೆ ದೇವ್ರ ಹೆಸರಿಗೆ ಅವಮಾನ ನಾವು ಉಂಟು ಮಾಡ್ತಾ ಇದ್ದೀವಿ, ದೇವರನ್ನ ನಾವು ನಿಂದಿಸ್ತಾ ಇದ್ದೀವಿ. ಆಗ ಇಲ್ಲಿ ಬರೆಯಲ್ಪಟ್ಟಿರೋದು ಎಲ್ಲರಿಗೂ ಅದು ಸೇರಬೇಕು, ಅದು ಸಾಧ್ಯ ಅಲ್ಲ. ಎಷ್ಟೋ ಮನೆಗಳಲ್ಲಿ ಅದು ಇರಲ್ಲ. ಕೆಲವರು ಅದರಲ್ಲಿ ಭಾಗವಹಿಸ್ತಾರೆ, ಕೆಲವರು ಸುಮ್ಮನೆ ನೋಡಿ ಇರ್ತಾರೆ. ಕೆಲವರು ನೀರೇ ಕುಡಿಬೋದು, ಕೆಲವರು ಪೆಪ್ಸಿ ನೀರು ಅದು ಇದು ಕುಡಿತಾರೆ. ಅದರಲ್ಲಿ ನಾವು ಬರೋಣ. ಮೂರನೇದಾಗಿ ಇಲ್ಲಿ ಬರೆಯಲ್ಪಟ್ಟಿರೋದು 22ನೇ ವಾಕ್ಯ, ಏನು ನೀವು ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಮನೆಗಳಿಲ್ಲದೆ ಇದ್ದೀರಾ, ಅಥವಾ ದೇವರ ಸಭೆಯನ್ನು ಅಸಡ್ಡೆ ಮಾಡಿ ಏನೂ ಇಲ್ಲದವರನ್ನು ನಾಚಿಕೆ ಪಡಿಸುತ್ತೀರಾ. ಇಲ್ಲಿ ಬರೆಯಲ್ಪಟ್ಟಿರೋದು ದೇವರ ಸಭೆಯನ್ನು ನಾವು ಅಸಡ್ಡೆ ಮಾಡ್ತಾ ಇದ್ದೀವಿ. ಏನು ಇಲ್ಲದೆ ಇರೋವರು ಅಂದರೆ ಯಾರಿಗೆ ಈ ರೊಟ್ಟಿ ದ್ರಾಕ್ಷಾರಸ ಸಿಗಲಿಲ್ವೋ ಅವರನ್ನು ನಾಚಿಕೆ ಪಡಿಸ್ತಾ ಇದ್ದೀವಿ. ಯಾರಿಗೆ ಆನ್ಲೈನಲ್ಲಿ ಯಾರಿಗೆ ಈ ವಸ್ತುಗಳು ಇಲ್ವೋ, ಅವ್ರಿಗೆ ಸಿಗಲಿಲ್ವೋ, ಅವ್ರಿಗೇನುಂಟಾಗ್ತಾ ಇದೆ, ನಾಚಿಕೆ ಉಂಟು ಮಾಡ್ತಾ ಇದ್ದೀವಿ. ಇದು ದೇವ್ರ ವಾಕ್ಯದ ಮೇರೆಗೆ ಅಲ್ಲ. ಆದ್ದರಿಂದ ಎಲ್ಲರಿಗೂ ಇದು ಎಲ್ಲರ ಕೈಯಲ್ಲೂ ಇದು ಇರಬೇಕಾಗಿದೆ. ಅದಲ್ಲದೆ 24-25ನೇ ವಚನ ನಾವು ನೋಡಿದ್ರೆ ಪೌಲನು ಹೇಳೋದು ಕರ್ತನಾದ ಯೇಸು ಈ ಕ್ರಿಯೆನ ಹೇಗೆ ಪ್ರಾರಂಭಿಸಿದ್ದು ಅಂತ. ಪುನಾದಿ ಕರ್ತನಾದ ಯೇಸು ನಮಗೆ ಇಟ್ಟಿದ್ದು, ಆತನೇ ಈ ಕ್ರಿಯೆನ ಪ್ರಾರಂಭಿಸಿದ್ದು. ಆತನ ಮಾಡಿರೋ ವಿಧಾನ ಏನು ಅಂದರೆ, ಅದೇ ರೀತಿಯಾಗಿ ಊಟವಾದ ಮೇಲೆ ಆತನು ಪಾತ್ರೆಯನ್ನು ತೆಗೆದುಕೊಂಡು 24ನೇ ವಚನ ನಾನು ಓದ್ತೀನಿ. ಸ್ತೋತ್ರ ಮಾಡಿ ಅದನ್ನು ಮುರಿದು ತೆಗೆದುಕೊಳ್ಳಿರಿ, ತಿನ್ನಿರಿ, ಇದು ನಿಮಗೋಸ್ಕರ ಮುರಿಯಲ್ಪಟ್ಟ ನನ್ನ ದೇಹ. ಈ ವಾಕ್ಯನ ಓದುವಾಗ ನಮ್ಗೆ ತಿಳಿದು ಬರೋದು, ಕರ್ತನಾದ ಯೇಸು ತನ್ನ ಕೈಗಳಲ್ಲಿ ತಗೊಂಡು ಮುರಿದು ಸ್ತೋತ್ರ ಮಾಡಿ ಮುರಿದು ತನ್ನ ಶಿಷ್ಯರಿಗೆ ಕೊಟ್ಟದ್ದು. ಅದೇ ಪುನಾದಿಯ ಮೇರೆಗೆ ಶಿಷ್ಯರು ಕೂಡ ನಾಯಕರಾಗಿರೋರು, ಬೋಧಕರಾಗಿರೋರು, ಇಲ್ಲದೇ ಇದ್ರೆ ಹಿರಿಯರಾಗಿರೋರು, ಸಭೆಯ ನಾಯಕರಾಗಿರೋರು, ಅವರ ಆ ರೊಟ್ಟಿಯನ್ನು ತೆಗೆದುಕೊಂಡು ಆ ಪಾತ್ರೆಯನ್ನು ಎತ್ಕೊಂಡು ಸ್ತೋತ್ರ ಮಾಡಿ ಆ ರೊಟ್ಟಿಯನ್ನು ಮುರಿದು ಆ ಪಾತ್ರೆಯನ್ನು ಕೊಡ್ತಾಯಿದ್ರು, ಆ ರೊಟ್ಟಿನ ಕೊಡ್ತಾಯಿದ್ರು. ಆ ರೀತಿ ಅವ್ರ ಕೈಗಳಿಂದ ಕೊಡ್ತಾಯಿದ್ರು. ಇವಾಗ ಆ ರೀತಿನ ನಡೀತಾ ಇರೋದು ಆನ್ಲೈನಲ್ಲಿ. ನಾನು ಭಾಗವಹಿಸುವಾಗ ನಿಮ್ಮ ಕೈಗಳಿಂದ ನೀವೇ ರೊಟ್ಟಿನ ತಗೊಳ್ತೀರ, ನಿಮ್ಮ ಕೈಗಳಿಂದ ನೀವೇ, ನಾನೆಲ್ಲ ಕೊಡ್ತಾ ಇರೋದು. ಅದಲ್ಲದೆ ಏನು ನಿಮ್ಮ ಕೈಗಳಲ್ಲಿರೋದು, ಕೆಲವ್ರ ಕೈಗಳಲ್ಲಿ ಬಿಸ್ಕೆಟ್ ಇರ್ಬೋದು, ಕೆಲವ್ರ ಕೈಗಳಲ್ಲಿ ಪೆಪ್ಸಿ ಇರ್ಬೋದು, ಅದನ್ನು ನೀವು ಸೇವಿಸ್ತೀರ. ನಾನಿಲ್ಲಿ ರೊಟ್ಟಿ ದ್ರಾಕ್ಷಾರಸ ಉಪಯೋಗಿಸ್ತಾ ಇದ್ದೀನಿ. ಆ ರೀತಿ ಇರೋವಾಗ ಇದು ದೇವ್ರ ವಾಕ್ಯದ ಮೇರೆಗೆ ಈ ಎಲ್ಲ ಸಮಸ್ಯೆಗಳು ಬಗೆಹರಿಸೋದು ಒಂದೇ ಸ್ಥಳದಲ್ಲಿ ಕೂಡುವಾಗ ಇದೆಲ್ಲ ಬಗೆಹರಿಸುತ್ತೆ. ಅದಕ್ಕೆ ದೇವ್ರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿರೋದು ಒಂದೇ ಸ್ಥಳದಲ್ಲಿ ಒಂದು ಸ್ಥಳದಲ್ಲಿ ಕೂಡಿ ಬರುವಾಗ ಅಂತ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ದೇವ್ರಿಗೆ ಗೊತ್ತು ಈ ರೀತಿ ಒಂದು ಘಟನೆ, ಈ ರೀತಿ ಒಂದು ಅಂತರಿಕ್ಷ ಉಂಟಾಗುತ್ತೆ ಅಂತ. ಅದಲ್ಲದೆ ಐದನೇದಾಯಿತು. ಆರನೇದಾಗಿ ಯೇಸು ಕ್ರಿಸ್ತನು ಈ ಕ್ರಿಯೆ ಪ್ರಾರಂಭಿಸಿದಾಗ ಪಬ್ಲಿಕ್ ಆಗಿ ಅಲ್ಲ ಆತನ ಈ ಕ್ರಿಯೆನ ಪ್ರಾರಂಭಿಸಿದ್ದು. ಅದಕ್ಕಿಂತ ಮುಂಚೆ 5,000 ಜನರಿಗೆ ರೊಟ್ಟಿ ಮುರಿದು ಕೊಡುವಾಗ 5,000 ಜನರಿಗೆ ಹಸಿವು ತೀರುವಂತೆ ರೊಟ್ಟಿ ಕೊಟ್ಟ. ಅದಾದಮೇಲೆ 7,000 ಜನರಿಗೂ ಕೊಟ್ಟಿದ್ದಾನೆ. ಆ ಸಮಯಗಳಲ್ಲಿ ಯಾವತ್ತೂ ಕರ್ತನ ಭೋಜನ ಪ್ರಾರಂಭಿಸಲಿಲ್ಲ, ನಡೆಸಲಿಲ್ಲ. ಆದರೆ ಕೊನೆಯದಾಗಿ ಆತನು ಶಿಲುಬೆ ಮೇಲೆ ಯಜ್ಞವಾಗೋದಕ್ಕಿಂತ ಮುಂಚೆ ಆತನು ಕರ್ತನ ಭೋಜನವನ್ನು ಪ್ರಾರಂಭಿಸಿದ. ಅದನ್ನು ತನ್ನ ಶಿಷ್ಯರು ಯಾರು ಅಂತ ತಿಳ್ಕೊಂಡಿರೋ ತನ್ನ ಶಿಷ್ಯರು, ತನಗೆ ಗೊತ್ತು ಇವರು ಯಾರು ಅಂತ, ಒಂದು ಸಂಬಂಧ ಇದೆ, ಅವ್ರ ಜೊತೆನೇ ಇರೋ ಆ ಶಿಷ್ಯರ ಜೊತೆ ಮಾತ್ರ ಈ ಕ್ರಿಯೆನ ಮಾಡಿದ್ದು. ಇದು ಪಬ್ಲಿಕ್ ಆಗಿ ನಡೆಸಬೇಕಾಗಿರೋ ವಿಷಯ ಅಲ್ಲ. ಆದ್ದರಿಂದ ಈ ಇಂಟರ್ನೆಟ್ನಲ್ಲಿ ನಾವು ನಡೆಸಿದ್ರೆ ಪಬ್ಲಿಕ್ ನೋಡ್ಬೋದು. ಯಾರು ಪಬ್ಲಿಕಲ್ಲಿ ಇಲ್ಲದೆ ಇದ್ರೂ, ನೀವೊಂದು ಝೂಮ್ ಮೀಟಿಂಗಲ್ಲಿ ಇದ್ರೂ ಕೂಡ ಮನೆಯಲ್ಲಿ ಯಾರ್ಯಾರು ಬರ್ತಾರೆ ಯಾರಿಗೆ ಗೊತ್ತು. ನಿಮ್ಮ ವಿಶ್ವಾಸಿಗಳ ಮನೆಯಲ್ಲಿ ಯಾರ್ಯಾರೋ ಇರ್ತಾರೆ. ಯಾರು ಭಾಗವಹಿಸಿದ್ರು, ಯಾರು ಭಾಗವಹಿಸಲಿಲ್ಲ, ಯಾರಾದರೂ ಯೋಗ್ಯತೆ ಇಲ್ಲದೆ ಇರೋರು ಯಾರಾದರೂ ಭಾಗವಹಿಸಿದ್ರೆ ಇಲ್ವಾ ಅಂತ ನೀವು ನೋಡೋದಕ್ಕೂ ಆಸ್ಪದ ಇಲ್ಲ, ಒಂದು ದಾರಿ ಇಲ್ಲ.
ಆ ರೀತಿ ಒಂದು ಪಬ್ಲಿಕ್ ಆಗಿ ನಡೆಸೋ ಒಂದು ವಿಷಯ ಅಲ್ಲ ದೇವರ ಭೋಜನ. ಆದ್ದರಿಂದ ಆನ್ಲೈನಲ್ಲಿ ಆ ರೀತಿ ನಡೆಸೋದಕ್ಕೆ ಆಗಲ್ಲ ನಮಗೆ. ಅದಲ್ಲದೆ 7ನೇದಾಗಿ ಎಲ್ಲರೂ ಆನ್ಲೈನಲ್ಲಿ ಬರೋದಕ್ಕೆ ಆಗಲ್ಲ. ಬಂದರೂ ಕೂಡ ಕೆಲವರು ಆಮೇಲೆ ಬರ್ತಾರೆ. ಇವಾಗ ಲೈವ್ ಆಗಿ ನಾನು ಹಾಕ್ತಾ ಇದ್ದೀನಿ, ಇದಾದಮೇಲೆ ಇವಾಗೆಲ್ಲ ನೋಡೋದು ಎಷ್ಟೋ ಜನರು ಇದಾದಮೇಲೆ ಮಧ್ಯಾಹ್ನನೋ ಇಲ್ಲಾಂದರೆ ರಾತ್ರಿ ನೋಡ್ತಾರೆ, ಇಲ್ಲಾಂದರೆ ನಾಳೆ ಮಟ್ನಾಳೆ ಇಲ್ಲಾಂದರೆ ಒಂದು ವಾರ ಆದಮೇಲೂ ನೋಡ್ತಾರೆ. ಹಾಗೆ ಕರ್ತನ ಭೋಜನ ಇವಾಗ ನಡೆಸಿದೆ ಅಂದ್ಕೊಳ್ಳಿ, ಅದಾದಮೇಲೆ ಈ ಮಧ್ಯಾಹ್ನ ನೋಡ್ತಾರೆ, ಅವರು ಭಾಗವಹಿಸಿದ್ರು, ಸಾಯಂಕಾಲ ನೋಡಿದ್ರೆ ಅವರು ಭಾಗವಹಿಸಿದ್ರು, ಒಂದು ವಾರ ಆದಮೇಲೆ ನೋಡೋರು ಭಾಗವಹಿಸಿದ್ರು. ಈ ರೀತಿ ಒಂದು ವಿಡಿಯೋನ ನಾವು ರೆಕಾರ್ಡ್ ಮಾಡಿ ಇಟ್ವಿ ಅದನ್ನು ಮತ್ತೆ ಮತ್ತೆ ನಾವು ಭಾಗವಹಿಸೋದಕ್ಕೆ ಕರ್ತನ ಮೇಜ್ನಲ್ಲಿ ಆ ರೀತಿ ಭಾಗವಹಿಸೋದು ಗೌರವಾನ್ವಿತ ಒಂದು ರೀತಿನ ಇಲ್ವಾ ಅಂತ ನಾವು ಆಲೋಚಿಸಬೇಕಾಗಿದೆ. ದೇವರಿಗೆ ನಾವು ಗೌರವನ ಸಲ್ಲಿಸ್ತಾ ಇರೋದು, ದೇವರಿಗೆ ನಾವು ಅವಮಾನನ ಉಂಟು ಮಾಡ್ತಾ ಇರೋದು ನಾವು ಆಲೋಚಿಸಬೇಕಾಗಿದೆ. ಅದಲ್ಲದೆ ಇನ್ನೊಂದು ಮಾತು ಅರ್ಥ ಮಾಡ್ಕೋಬೇಕು, ಕರ್ತನ ಭೋಜನದಲ್ಲಿ ಈ ರೊಟ್ಟಿ, ಈ ದ್ರಾಕ್ಷಾರಸ ಇದೊಂದು ಪ್ರಸಾದ ಅಲ್ಲ. ಅದ್ರ ಮಟ್ಟಿಗೆ ನಾವು ನಮ್ಮ ಆಲೋಚನೆ, ನಾವು ಯೋಚಿಸೋ ಆ ರೀತಿ ಅಷ್ಟುವರೆಗೂ ಹೋಗ್ಬಿಟ್ಟಿದೆ. ನಾವು ಇದನ್ನು ನೋಡೋದು ಒಂದು ಪ್ರಸಾದ, ಹೇಗೆ ಬೇರೆ ಮತಗಳಲ್ಲಿ ಬೇರೆ ಜನರು ಹೇಗೆ ಪ್ರಸಾದ ದೇವಸ್ಥಾನಗಳು ಹೋಗಿ ಪ್ರಸಾದ ತಗೊಳ್ತಾರೋ ಆ ರೀತಿ ಒಂದು ಪ್ರಸಾದ ಅಂದ್ಕೊಂಡಿದ್ದೀವಿ. ಇದೊಂದು ಪ್ರಸಾದನ? ಯಾರಾದರೂ ಪ್ರಸಾದ ತಿಂದು ಸತ್ತೋಗ್ತಾರ, ರೋಗಿಗಳಾಗ್ತಾರ? ಪ್ರಸಾದ ತಿನ್ನೋಗಿಂತ ಮುಂಚೆ ಅವರು ಆಲೋಚಿಸ್ತಾರ ನಾನು ಇದಕ್ಕೋಸ್ಕರ ಯೋಗ್ಯನಾಗಿದ್ದೀನಾ ಇಲ್ವಾ ಅಂತ? ಪ್ರಸಾದ ಏನಕ್ಕೋಸ್ಕರ ಇದೆ? ಯಾರಾದರೂ ನಮಗೋಸ್ಕರ ಸತ್ತಿದ್ದಾರೆ ಅಂತ ಆ ಮರಣದ ಬಗ್ಗೆ ಆಲೋಚಿಸೋದಕ್ಕೋಸ್ಕರನ, ಸ್ಮರಿಸೋದಕ್ಕೋಸ್ಕರನ? ದೇವರು ನಮಗೋಸ್ಕರ ಅಂತಹ ಒಂದು ದೊಡ್ಡ ಯಜ್ಞವನ್ನು ನಡೆಸಿದ್ದಾನೆ, ಅದನ್ನು ನಾನು ಸ್ಮರಿಸಬೇಕು, ಆ ಒಂದು ಉದ್ದೇಶದಿಂದಾನ ನಾವು ಪ್ರಸಾದ ತಿನ್ನೋದು. ಪ್ರಸಾದ ತಿನ್ನೋದಕ್ಕೋಸ್ಕರ ಏನಾದರೂ ಯೋಗ್ಯತೆಗಳು ಬೇಕಾ? ಆದರೆ ಕರ್ತನ ಭೋಜನವನ್ನು ನಾವು ಒಂದು ಪ್ರಸಾದ ಥರ ನಾವು ಆಲೋಚಿಸ್ತಾ ಇದ್ವಿ. ಎಲ್ಲಾದರೂ ಮಾಡ್ಬೋದು, ಯಾರಾದರೂ ಮಾಡ್ಬೋದು, ಬೇಕಾಗಿಲ್ಲ ಪಾಸ್ಟ್ರೇ ಇದನ್ನು ನಡೆಸಬೇಕು ಅಂತ, ಒಂದೇ ಕಟ್ಟಡದಲ್ಲಿ ಮಾಡಬೇಕು ಅಂತ ಯಾವ ನಿರ್ಬಂಧನೂ ಇಲ್ಲ, ಹೇಗಾದರೂ ಮಾಡ್ಬೋದು, ಪರವಾಗಿಲ್ಲ. ಹೀಗೆ ಪರವಾಗಿಲ್ಲ ಅಂತ ಹೇಳಿ ಎಲ್ಲ ಸರಿಹದ್ದುಗಳನ್ನ, ಎಲ್ಲ ಮಿತಿಗಳನ್ನ ನಾವು ಮೀರಿ ದೇವರ ಭಯಭಕ್ತಿ ಇಲ್ಲದೆ ನಾಚಿಕೆ ಕೆಟ್ಟ ಕ್ರಿಯೆಗಳನ್ನ ನಾವು ದೇವರ ಹೆಸರಿನಲ್ಲಿ ಮಾಡಿ ದೇವರ ಹೆಸರಿಗೆ ಅವಮಾನ ಉಂಟು ಮಾಡ್ತಾ ಇದ್ದೀವಿ. ಆದ್ದರಿಂದ ಸಹೋದರಿಯರು ನಾವು ಎಚ್ಚರಗೊಳ್ಬೇಕು. ನೀವೆಲ್ಲರೂ ಈ ರೀತಿ ಮಾಡ್ತಾ ಇದ್ದೀರಾ ಅಂತ ಅಲ್ಲ, ಆದರೆ ಈ ರೀತಿ ನಡೆಯೋ ಈ ಕ್ರಿಯೆ, ಈ ರೀತಿ ನಡೆಯೋ ಈ ಕೃತ್ಯಗಳು ಇವು ದೇವರ ವಚನದ ವಿರುದ್ಧವಾಗಿದೆ, ಇದು ಸರಿಯಲ್ಲ ಅಂತ ಹೇಳಬೇಕಾಗಿದೆ, ತಿಳ್ಕೊಳ್ಬೇಕಾಗಿದೆ. ಇಂತಹ ಒಂದು ಮನೋಭಾವನೆ ನಮ್ಮ ಒಳಗಡೆ ಇರಬಾರ್ದು. ಇತರರಿಗೂ ಇದನ್ನು ತಿಳಿಸಿ ಎಚ್ಚರಿಸಬೇಕು. ಎಷ್ಟೋ ಜನರು ಅಂತಹ ಫೇಮಸ್ ಆಗಿರೋ, ಎಲ್ಲರೂ ಮೆಚ್ಚೋ ಬೋಧಕರು ಇರೋದ್ರಿಂದ ಅವ್ರು ಮಾಡೋದೆಲ್ಲ ಸರಿ ಅಂದ್ಕೊಳ್ತಾರೆ. ಎಷ್ಟೋ ಆ ರೀತಿ ಇರೋ ಮುಗ್ಧರಾಗಿರೋ ಜನರಿದ್ದಾರೆ. ಆ ರೀತಿ ಅವ್ರು ಮಾಡ್ತಾ ಇದ್ದಾರಲ್ವ, ನಾವೂ ಮಾಡೋದ್ರಲ್ಲಿ ಏನೋಗುತ್ತೆ ಅಂತ. ಆದ್ದರಿಂದ ಅಂಥವ್ರಿಗಾದರೂ ನಾವು ತಿಳಿಸ್ಬೇಕು, ಅಲ್ಲ ಸಹೋದರ, ಅವರು ಎಷ್ಟೇ ದೊಡ್ಡ ಮನುಷ್ಯರಾಗಿರಲಿ, ಅವ್ರ ಮನುಷ್ಯರು. ದೇವ್ರ ವಾಕ್ಯ ಈ ರೀತಿ ಹೇಳ್ತಾ ಇದೆ, ದೇವ್ರಿಗೆ ನಾವು ಗೌರವ ಸಲ್ಲಿಸಬೇಕು. ನಾವು ಮನುಷ್ಯರನ್ನೆಲ್ಲ ನೋಡಿ ನಾವು ನಡಿಬೇಕಾದದ್ದು ದೇವರನ್ನ, ದೇವ್ರ ವಾಕ್ಯದ ವಿಧಿಗಳನ್ನ ನಾವು ನೋಡಿ ನಡಿಬೇಕಾದದ್ದು. ಆ ರೀತಿ ನಡೆದ್ರೇ ನಾವು ದೇವರ ಸಭೆಯಾಗಿರ್ತೀವಿ. ಇಲ್ಲದೇ ಇದ್ರೆ ನಾವು ದೇವರ ಹೆಸರಿಗೆ ನಾವು ಅವಮಾನ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವು ಲೆಕ್ಕ ಒಪ್ಪಿಸ್ಬೇಕಾಗುತ್ತೆ, ಅದಕ್ಕೋಸ್ಕರ ನಾವು ಕಷ್ಟ ಅನುಭವಿಸ್ಬೇಕಾಗುತ್ತೆ. ಆದ್ದರಿಂದ ದೇವರ ಭಯ ಇಲ್ಲದೆ ಇರೋ ಈ ಕಾಲದಲ್ಲಿ ದೇವರ ಸಭೆ ಮಾನಸಾಂತರ ಹೊಂದೇ ಇದ್ದರೆ ಅದಕ್ಕೆ ಅಯ್ಯೋ ಕಷ್ಟ. ಅದಲ್ಲದೆ ಕೊನೆಯದಾಗಿ ಒಂದು ಮಾತು ನಿಮ್ಮ ಜೊತೆ ಹಂಚಬೇಕು ಅಂತ ಬಯಸ್ತೀನಿ. ಅದೇನೆಂದರೆ, ಆದಿಮ ಸಮಯಗಳಲ್ಲಿ ಪೌಲನು, ಪೇತ್ರನು, ಈ ರೀತಿ ಅಪೊಸ್ತಲರು ಕೆಲವೊಂದು ಸಾರಿ ಸೆರೆಯಲ್ಲಿ ಹಾಕಲ್ಪಡ್ತಾಯಿದ್ರು, ಜೈಲಲ್ಲಿ ಹಾಕಲ್ಪಡ್ತಾಯಿದ್ರು. ಅವರು ಸೇವೆ ಮಾಡೋದ್ರಿಂದ, ಅವರು ಬೋಧನೆ ಮಾಡೋದ್ರಿಂದ ಕೆಲವೊಂದು ಸಾರಿ ಅವರು ಸೆರೆಯಲ್ಲಿ ಹಾಕಲ್ಪಡುವಾಗ ಅವ್ರಿಗೆ ಅನ್ಯೋನ್ಯತೆ ಇಲ್ಲ, ಸಭೆಯಾಗಿ ಕೂಡೋದಕ್ಕೆ ಅಂತರಿಕ್ಷ ಉಂಟಾಗ್ತಾ ಇರಲಿಲ್ಲ. ಆ ರೀತಿಯ ಅನುಭವಗಳು ಅವ್ರಿಗೂ ಇವೆ. ಒಂದೊಂದು ಸಾರಿ ಅವ್ರು ಯಾತ್ರೆಗಳಿರ್ತಾ ಇದ್ರು, ನಿರತರಾಗಿರ್ತಾ ಇದ್ರು, ಒಬ್ಬರೇ ಒಂದು ರೂಮ್ನಲ್ಲಿ ಇರ್ತಾ ಇದ್ರು. ಆ ರೀತಿ ಇರೋ ಸಂದರ್ಭಗಳಲ್ಲಿ
ಅವ್ರು ಯಾವತ್ತೂ ಈ ರೀತಿ ಯೋಚಿಸಲಿಲ್ಲ. ನಾನು ಕರ್ತನ ಭೋಜನದಲ್ಲಿ ನಾನು ಭಾಗವಹಿಸ್ಬೇಕಲ್ವಾ, ನಾನು ಈ ಸೆರೆಯಲ್ಲಿದ್ದೀನಿ, ಆದರೂ ಇದರಲ್ಲಿ ನಾನು ಭಾಗವಹಿಸದೇ ಇದ್ದರೆ, ಈ ಆಜ್ಞೆನ ನಾನು ನಡೆಸದೇ ಇದ್ದರೆ ದೇವ್ರು ನನ್ನ ಮೇಲೆ ಕೋಪಗೊಳ್ತಾನೆ, ದೇವ್ರು ನನ್ನನ್ನು ಶಿಕ್ಷಿಸ್ತಾನೆ ಅಂತ ಭಯಪಟ್ಟು ಆಯಿತು ನಾನೇ ಒಂದು ರೊಟ್ಟಿ ತೊಗೊಂಡು ತಿಂತೀನಿ, ನಾನೇ ಒಂದು ದ್ರಾಕ್ಷಾರಸದ ಪಾತ್ರೆ ತೊಗೊಂಡು ನಾನು ಕುಡಿತೀನಿ ಅಂತ ಅವ್ರು ಯಾವತ್ತೂ ಆಲೋಚಿಸಲಿಲ್ಲ. ಪೌಲನು ಪೇತ್ರನು ಯಾವತ್ತೂ ಆ ರೀತಿ ಆಲೋಚಿಸಲಿಲ್ಲ. ಎಷ್ಟೇ ವಾರಗಳಾದರೂ, ಎಷ್ಟೇ ತಿಂಗಳುಗಳಾದರೂ, ವರ್ಷಗಳಾದರೂ ಅವರು ಆ ಸಮಯಕ್ಕೋಸ್ಕರ ಕಾದಿದ್ರು. ಅವ್ರಿಗೆ ದೇವರ ಜ್ಞಾನ ಇತ್ತು, ದೇವರ ಆ ಪ್ರಕಟಣೆ ಇತ್ತು. ಅದರಿಂದ ಅವ್ರಿಗೆ ಗೊತ್ತಿತ್ತು, ನಾನು ಇದನ್ನು ಮಾಡದೇ ಇದ್ರೆ ದೇವರೇನು ಕೋಪಗೊಳ್ಳಲ್ಲ. ನಾವು ಏನು ಮಾಡಿದ್ರೂ ದೇವ್ರ ಚಿತ್ತದ ಮೇರೆಗೆ ಸರಿಯಾದ ರೀತಿಯಲ್ಲಿ ದೇವರಿಗೆ ಮೆಚ್ಚುಗೆ ಆಗೋ ಪ್ರಕಾರ ನಾವು ನಡೆಸ್ಬೇಕೋ ಹೊರತು ನಮಗೆ ತೋಚದಂತೆ ಉಜ್ಜಾ ಬಗ್ಗೆ ನಮಗೆ ಗೊತ್ತು. ಆ ಒಡಂಬಡಿಕೆಯ ಆ ಮಂಜೂಷ ಬಿದ್ದೋಗುತ್ತೆ ಅಂತ ಹೇಳಿ ದೇವ್ರಿಗೆ ಸಹಾಯ ಮಾಡೋದಕ್ಕೆ ಹೋದ, ಕೈ ಚಾಚಿದ್ದ, ಅವನ ಅಲ್ಲೇ ಸತ್ತು ಬಿದ್ದ. ಅದೇ ರೀತಿ ಆಗಿರೋ ಒಂದು ಕ್ರಿಯೆ ಆಗಿದೆ. ನಾವು ದೇವ್ರಿಗೆ ಸಹಾಯ ಮಾಡೋದಕ್ಕೋ ದೇವರ ಆಜ್ಞೆಗೆ ಮೀರಿ ದೇವ್ರಿಗಿಂತ ಬುದ್ಧಿವಂತರಾಗಿ ನಾವು ದೇವ್ರ ವಾಕ್ಯಕ್ಕಿಂತ ನಾವು ಬುದ್ಧಿವಂತರು ಅಂತ ನಾವು ಅಂದ್ಕೊಂಡು ನಾವು ಈ ರೀತಿ ಮಾಡೋದು ತುಂಬ ನಾಚಿಕೆ ಕೆಟ್ಟ ಕೃತ್ಯ. ಆದ್ದರಿಂದ ದೇವ್ರ ವಾಕ್ಯಕ್ಕೆ ನಾವು ಗೌರವ ಸಲ್ಲಿಸೋಣ. ಆ ರೀತಿ ಪೌಲನು ಪೇತ್ರನು ಯಾವ ಅಪೊಸ್ತಲರು ಆ ರೀತಿ ಒಂಟಿಗರಾಗಿ ಇದ್ದಾಗ ಆ ಸಂದರ್ಭಗಳಲ್ಲಿ ಅವರು ಕರ್ತನ ಭೋಜನ ನಡೆಸಲಿಲ್ಲ, ಭಾಗವಹಿಸಲಿಲ್ಲ. ಆದ್ದರಿಂದ ನಮಗೂ ಎಷ್ಟೇ ತಿಂಗಳಾದರೂ, ವರ್ಷಗಳಾದರೂ, 10 ವರ್ಷ ಆದ್ರೂ ಈ ಕರ್ತನ ಭೋಜನದಲ್ಲಿ ನಾವು ಭಾಗವಹಿಸಲಿಲ್ಲ ಅಂದರೆ ದೇವರು ಅದಕ್ಕೋಸ್ಕರ ನಮ್ಮಿಂದ ಲೆಕ್ಕ ಕೇಳಲ್ಲ, ಅದಕ್ಕೋಸ್ಕರ ನಾವು ಜವಾಬ್ದಾರರಲ್ಲ. ಯಾಕಂದರೆ ನಮ್ಮ ಪರಿಸ್ಥಿತಿ ಎಂಥದ್ದು, ಅವಸ್ಥೆ ಎಂಥದ್ದು ಅಂತ ದೇವ್ರಿಗೆ ಗೊತ್ತು. ಎಂತಹ ಅವಸ್ಥೆಯಲ್ಲಿ ದೇವ್ರ ವಾಕ್ಯ ನಮಗೆ ತಿಳಿಸುತ್ತೆ ಕರ್ತನ ಭೋಜನದಲ್ಲಿ ನಾವು ಭಾಗವಹಿಸಬೇಕು ಅಂತ ದೇವ್ರಿಗೆ ನಮಗಿಂತ ಚೆನ್ನಾಗಿ ಗೊತ್ತು. ಆದ್ದರಿಂದ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿಲ್ಲ. ನಾವು ಯೋಚನೆ ಮಾಡಬೇಕಾಗಿರೋದು ದೇವರ ಚಿತ್ತದ ಮೇರೆಗೆ ನಾವು ನಡೀತಾ ಇದ್ದೀವಾ ಇಲ್ವಾ, ದೇವ್ರ ವಾಕ್ಯದಲ್ಲಿ ಏನೆಲ್ಲ ಬರೆಯಲ್ಪಟ್ಟಿದೆ ಅದನ್ನೆಲ್ಲ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಅದ್ರ ಮೇರೆಗೆ ನಾವು ಜೀವಿಸ್ತಾ ಇದ್ದೀವಾ ಇಲ್ವಾ, ದೇವ್ರ ಮೆಚ್ಚುಗೆ ಆಗಿ ನಾವು ಜೀವಿಸ್ತಾ ಇದ್ದೀವಾ, ದೇವರ ಮುಂದೆ ನಾವು ಪರಿಶುದ್ಧರಾಗಿ ಜೀವಿಸ್ತಾ ಇದ್ದೀವಾ ಇಲ್ವಾ, ಇದ್ರ ಬಗ್ಗೆ ನಾವು ಆಲೋಚಿಸ್ಬೇಕು. ಅದಲ್ಲದೆ ಈ ವಾರ ನಾನು ಕರ್ತನ ಭೋಜನದಲ್ಲಿ ನಾನು ಭಾಗವಹಿಸಬೇಕು, ಇಂತಹ ಒಂದು ಆಲೋಚನೆ ಇದ್ದರೆ ನಾವು ಎಷ್ಟು ಕೀಳ್ಮಟ್ಟಕ್ಕೆ ನಾವು ಇಳಿದಿದ್ದೀವಿ. ಇದೊಂದು ಪ್ರಸಾದ ಅಲ್ಲ, ಇದೊಂದು ಸಾಂಗ್ಯ ಅಲ್ಲ, ಇದೊಂದು ಸುಮ್ಮನೆ ಒಂದು ಅರ್ಥ ಇಲ್ಲದೆ ಇರೋ ಒಂದು ಸಾಂಗ್ಯ ಅಲ್ಲ. ಆಯಿತು ಇದು ಮಾಡಲೇಬೇಕು, ಇಲ್ಲದಿದ್ರೆ ಏನೋ ನಡೆದೋಗುತ್ತೆ, ಆ ರೀತಿ ಇರೋ ಒಂದು ಕ್ರಿಯೆ ಅಲ್ಲ ಇದು. ಆದ್ದರಿಂದ ದೇವ್ರ ವಾಕ್ಯವನ್ನು ನಾವು ಗಮನಿಸುವಾಗ ನಮಗೆ ಸ್ಪಷ್ಟವಾಗಿ ಅರ್ಥ ಆಗೋದು, ಆನ್ಲೈನ್ ಆಗಿ ನಾವು ಕರ್ತನ ಮೇಜನ್ನು ನಡೆಸೋದು ದೇವ್ರ ಚಿತ್ತದ ವಿರುದ್ಧ, ದೇವ್ರ ವಾಕ್ಯದ ವಿರುದ್ಧ. ಆದ್ದರಿಂದ ನಿಮ್ಮಲ್ಲಿ ಯಾರೂ ಇಂತಹ ಒಂದು ನಾಚಿಕೆ ಕೆಟ್ಟ ಕ್ರಿಯೆ ನಾಯಿನ ಇಟ್ಕೊಂಡು ಮಾಡ್ತಾ ಇದ್ದಾರೆ, ಅದು ಇನ್ನೂ ಎಷ್ಟು ಅವಮಾನಕರವಾದ ಒಂದು ಕ್ರಿಯೆ. ಆದ್ದರಿಂದ ಅಂತಹ ಒಂದು ಅವಮಾನ ಕ್ರಿಯೆ ನಾವು ಯಾವತ್ತೂ ಅದನ್ನು ಮಾಡೋದ್ರ ಬಗ್ಗೆ ಆಲೋಚಿಸಲೂಬಾರದು. ನಾವು ದೇವರಿಗೆ ಎಲ್ಲಕ್ಕಿಂತ ಉನ್ನತವಾದ ಘನತೆ, ಮಹಿಮೆ, ಗೌರವ ಸಲ್ಲಿಸುತ್ತಾ ದೇವರ ಚಿತ್ತದ ಮೇರೆಗೆ ದೇವರ ವಾಕ್ಯವನ್ನು ಗ್ರಹಿಸುತ್ತಾ ಆತನ ಚಿತ್ತದ ಮೇರೆಗೆ ನಾವು ನಡೆಯೋಣ, ಜೀವಿಸೋಣ. ಅದಕ್ಕೋಸ್ಕರ ನಮ್ಮೆಲ್ಲರೂ ದೇವರು ಸಹಾಯ ಮಾಡಲಿ, ಕರ್ತನ ಸಹಾಯ ಮಾಡಲಿ. ಈ ವಿಡಿಯೋ ಮುಖಾಂತರ ಅನೇಕರು ದೇವರನ್ನು ಭಯಪಡಲಿ, ಭಕ್ತಿಗಳುಳ್ಳವರಾಗಲಿ ನಾನು ಪ್ರಾರ್ಥಿಸುತ್ತೇನೆ, ಆಶಿಸುತ್ತೇನೆ. ದೇವರು ನಮ್ಮ ಅವಸ್ಥೆ ತಿಳಿದಿರುವಂತಾಗಿದ್ದಾನೆ. ಈ ಲಾಕ್ಡೌನ್ ಉಂಟಾಗುತ್ತೆ ಅಂತ ಪೌಲನು ಈ ರೀತಿ ಬರೆಯುವಾಗ ಪವಿತ್ರಾತ್ಮನು ಪೌಲನ ಕೈಗಳಿಂದ ಈ ರೀತಿ ದೇವರ ವಾಕ್ಯ ಬರೆಸುವಾಗ ದೇವರಿಗೆ ಗೊತ್ತಿತ್ತು ಈ ಶತಮಾನದಲ್ಲಿ ನಮ್ಮಂತಹವರು ಇಂತಹ ಒಂದು ಲಾಕ್ಡೌನ್ನ ಅವಸ್ಥೆಯಲ್ಲಿ ಬರ್ತೀವಿ, ಇಂತಹ ಒಂದು ಅವಸ್ಥೆಯಲ್ಲಿ ನಮಗೆ ಕರ್ತನ ಭೋಜನ ನಡೆಸೋದಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಿತ್ತು. ಆದರೂ ಕೂಡ ದೇವ್ರಿಗೆ ಗೊತ್ತಿದ್ದು ಈ ರೀತಿ ಬರ್ಸಿದ್ದೇನಕ್ಕಂದ್ರೆ ದೇವರಿಗೆ ಗೊತ್ತಿತ್ತು. ದೇವ್ರು ಈ ರೀತಿ ಇರೋ ಒಂದು ಅವಸ್ಥೆಯಲ್ಲಿ ನೀವೇನಕ್ಕೆ ಕರ್ತನ ಭೋಜನದಲ್ಲಿ ನೀವು ಭಾಗವಹಿಸಲಿಲ್ಲ ಅಂತ ಯಾವತ್ತೂ ಕೇಳಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಆದರೆ ದೇವರಿಗೆ ಮೆಚ್ಚುಗೆಯಾಗಿ ನೀವು ನಡೀತಾ ಇದ್ದೀರಾ, ದೇವರು ಮುಂದೆ ನೀವು ಪರಿಶುದ್ಧವಾದ ಒಂದು ಜೀವನ ಜೀವಿಸ್ತಾ ಇದ್ದೀರಾ ಇಲ್ವಾ,
ದೇವ್ರ ವಾಕ್ಯದ ಮೇರೆಗೆ ನೀವು ಜೀವಿಸ್ತಾ ಇದ್ದೀರಾ? ಕರ್ತನ ಬರೋಣೆ ಎಷ್ಟೋ ಸಮೀಪವಾಗಿದೆ, ಅದಕ್ಕೋಸ್ಕರ ನೀವು ತಯಾರಾಗಿದ್ದೀರಾ ಇಲ್ವಾ ಅಂತ ಅದ್ರ ಬಗ್ಗೆ ನೀವು ಆಲೋಚಿಸಿ. ಅದಲ್ಲದೆ ಇಂತಹ ಒಂದು ನಾಚಿಕೆ ಕೆಟ್ಟ ಕೃತ್ಯಗಳಲ್ಲಿ ನಾವು ಭಾಗವಹಿಸಲೇಬಾರದು. ಈ ಸಂದೇಶದ ಮೂಲಕ ನಿಮ್ಮೆಲ್ಲರನ್ನು ಕರ್ತನು ಬಹುತಾಯಿತವಾಗಿ ಧಾರಾಳವಾಗಿ ಆಶೀರ್ವದಿಸಲಿ. ಮತ್ತೊಮ್ಮೆ ಭೇಟಿ ಮಾಡೋದವರೆಗೂ ಕರ್ತನು ನಿಮ್ಮ ಎಲ್ಲರನ್ನು ಸಂರಕ್ಷಿಸಲಿ ಪ್ರಾರ್ಥಿಸುತ್ತೇನೆ. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.